ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಇವರು ಕುಂತ್ರು ಪಂಚು ನಿಂತ್ರು ಪಂಚು, ಕನ್ನಡ ಕಿರುತೆರೆಯ ಪಂಚ ಪರಮಾತ್ಮ. ಕಾರ್ಯಕ್ರಮಗಳ ನಿರೂಪಣೆಯನ್ನ ತಮ್ಮದೇ ಶೈಲಿಯಲ್ಲಿ ವಿಶಿಷ್ಟವಾಗಿ ನಡೆಸ್ಕೊಟ್ಟು ಕನ್ನಡಿಗರಿಂದ ಸೈ ಎನ್ಸ್ಕೊಂಡಂತಹ ನಿರೂಪಕ. ಸೊ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ. ಲೆಟ್ಸ್ ವೆಲ್ಕಮ್ ನಟ, ನಿರ್ಮಾಪಕ, ನಿರೂಪಕ ನಿರಂಜನ್ ದೇಶಪಾಂಡೆ ಹಾಗೂ ಯಶಸ್ವಿನಿ. ಈ ಜೋಡಿ ಹಕ್ಕಿಗಳ ಕಲರವ ಅರೆ ವಾ, ಅದ್ಭುತವಾದಂತಹ ಡ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ರಿಗೂ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಎಲ್ಲಾ ಕಾರ್ಯಕ್ರಮದಲ್ಲೂ ನೀವು ಆಂಕರ್ ಆಗಿರ್ತೀರಾ, ಬಟ್ ಇವತ್ತಿನ ಶೋನಲ್ಲಿ ನೀವು ಗೆಸ್ಟ್. ಅದೇ ಖುಷಿ ಆಗ್ತಿದೆ ಒಂಥರ ಅಲ್ವಾ? ನಿಮ್ಮಿಬ್ರು ನೋಡಿದ್ರೆ ತುಂಬಾನೇ ಖುಷಿ ಆಗತ್ತಪ್ಪ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನನಗೇನ್ ಗೊತ್ತಾ, ನಾನ್ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾನೆ ಇರ್ತೀನಿ. ಹೌದು, ಯಾಕಂದ್ರೆ ಇದು ನನ್ನ ಕೆಲಸ. ಬಟ್ ನೋಡಿದೀವಿ. ಅಲ್ಲ, ವೃತ್ತಿಯಲ್ಲಿ ತಗೊಂಡ್ಮೇಲೆ ಅದೇ ನನ್ನ ವೃತ್ತಿ. ಬಟ್ ಯಾವಾಗ ನಾನು ಇವಳು ಒಟ್ಟಿಗೆ ಹೋಗ್ತೀವಲ್ಲ, ಅವಾಗೆಲ್ಲ ಒಂಥರ ಮನ್ಸಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅಫ್ಕೋರ್ಸ್ ನನ್ನ ಬಾಳ ಸಂಗಾತಿ ನನ್ನ ಜೊತೆ ಯಾವಾಗ್ಲೂ ಇದ್ರೆ ಅದೊಂಥರ ಖುಷಿನೇ ಅಲ್ಲ. ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಯೂಶಲಿ ಯಾರೇ ಕಪಲ್ಸ್ ಬಂದ್ರು ನಾವು ಅವರ ಜಬ್ ವಿ ಮೆಟ್ ಮೂಮೆಂಟ್ ಅಂದ್ರೆ ಫಸ್ಟ್ ಎಲ್ಲಿ ಮೀಟ್ ಆದ್ರಿ, ಯಾವಾಗ ಮೀಟ್ ಆದ್ರಿ, ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿ ಅಂತ. ಸೊ ಪ್ಲೀಸ್. ಆಕ್ಚುಲಿ ಫೇಸ್ಬುಕ್ ಅಲ್ಲಿ ನಾವು ಫಸ್ಟ್ ಫ್ರೆಂಡ್ ಆಗಿದ್ದು. ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾಲಿ ಮೆಸೇಜ್ ಕಳಿಸಿ, ಆಕ್ಚುಲಿ ಫಸ್ಟ್ ಮೆಸೇಜ್ ಕಳ್ಸಿದ್ ಇವನು. ಹೌದು, ಮೆಸೇಜ್ ಕಳ್ಸಿದ್ ನಾನು. ಫಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ ಇವಳು. ಅವೆಲ್ಲ ಕೌಂಟ್ ಆಗಲ್ಲ. ಕೌಂಟ್ ಇರನ್ನೇ. ಆಕ್ಚುಲಿ ಏನ್ ಗೊತ್ತಾ, ನನ್ ಯಾರಿಗೂ ಮೆಸೇಜ್ ಕಳ್ಸೋದಿಲ್ಲ ಆಯ್ತಾ. ಇವನೇ ನನ್ನ ಡ್ಯಾನ್ಸ್ ಪ್ರೊಫೈಲ್, ನಾನು ಬೇಸಿಕಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸರ್. ನಾನು ನನ್ನ ಪ್ರೊಫೈಲ್ ಪಿಕ್ಕು ನೋಡಿ ಇಂಪ್ರೆಸ್ ಆಗಿ ನನಗೆ ಮೆಸೇಜ್ ಕಳ್ಸಿದ. ಬ್ಯೂಟಿಫುಲ್ ಅಂತ, ಬ್ಯೂಟಿಫುಲ್, ಲುಕಿಂಗ್ ಲೈಕ್ ಅ ವಾವ್ ಅಂತ ಮೆಸೇಜ್. ನನಗೆ ಕನ್ಸಿಬಿಡುತ್ತೆ ನಿನ್ನ ಮುಖ ಅಲ್ಲಿದೆ ಅಂತ. ನನಗೇನ್ ಗೊತ್ತಾ, ಅವಾಗ ಸಾವಿರಾರು ರಿಕ್ವೆಸ್ಟ್ ಬರುತ್ತೆ. ನಾನು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸ್ವಲ್ಪ ನೋಡ್ತಾ ಇದೆಯಾ ಚೆನ್ನಾಗಿದಾರ ಅಂತ ನೋಡ್ತಾ ಇದ್ದೆ. ಆಮೇಲೆ ಏನಾದ್ರು ರಿಲೇಟಬಲ್ ಫೀಲ್ಡ್ ಇದೆಯಾ ಅಂತ ನೋಡ್ತಾ ಇದ್ದೆ. ಏನಾದ್ರು ಒಂದು ಕಾನ್ವರ್ಸೇಷನ್ ಮಾಡಕ್ ಬೇಕಲ್ಲ ಅಂತ. ಬಟ್ ಆ ಫೋಟೋ ನೋಡಿದ ತಕ್ಷಣ ತುಂಬಾ ಇಂಪ್ರೆಸ್ ಆಯ್ತು ನಂಗೆ. ಪರವಾಗಿಲ್ವೇ ಅಂತ ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ನೋಡಿದೆ ಇವಳ ಕಡೆಯಿಂದ ಏನ್ ಮೆಸೇಜ್ ಬರ್ಲಿಲ್ಲ. ನಾನೇ ಸುಮ್ಮನೆ ಒಂದು ಹಾಯ್ ಅಂತ ಕಳ್ಸಿದೆ. ಆಮೇಲೆ ಫುಲ್ ಇವಳೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡೋದು. ಬಟ್ ಹೆಂಗೆ ಅಂತಂದ್ರೆ ಜಿ ಕನ್ನಡದಲ್ಲಿ ಒಂದು ಶೋ ಮಾಡ್ತಾ ಇದ್ದ ಇವನು ಆಯ್ತಾ, ಪರದೇಶದಲ್ಲಿ ಪರದಾಟ ಅಂತ. ಇವ್ನು ಮೆಸೇಜ್ ಕಳ್ಸಕ್ಕಿನ ಒಂದು 4 days ಮುಂಚೆ ಒಂದು ಪ್ರೋಮೋ ನೋಡಿದ್ದೆ ನಾನು. ಆಮೇಲೆ ಪ್ರೋಮೋ ನೋಡಿ ಈ ಮೆಸೇಜ್, ಈ ಫೇಸ್ ಕಟ್ ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಹೇಳ್ಬಿಟ್ಟು ಫುಲ್ ಪ್ರೊಫೈಲ್ ನ ಫುಲ್ ರಿಸರ್ಚ್ ಮಾಡಿದಾಗ, ಓ ಇದೇನಾ ಪಾರ್ಟಿ ನನಗೆ ಮೆಸೇಜ್ ಹಾಕಿರೋದು ಅಂತ ಹೇಳ್ಬಿಟ್ಟು ಅವಾಗ ಮೆಸೇಜ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1 ವರ್ಷ ನಾವು ಬರೀ ಹಿಂಗೆ ಹಾಯ್ ಬಾಯ್ ಅಷ್ಟೇ. ಅದು ಬಿಟ್ಟು ಇನ್ನು ಮುಂದೆ ಹೋಗೇ ಇಲ್ಲ. ಯಾಕಂದ್ರೆ ಇಬ್ರಿಗೂ ಪಾಸ್ಟ್ ರಿಲೇಶನ್ಶಿಪ್, ಐ ಮೀನ್ ಇಬ್ರಿಗೂ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಇದ್ರು. ಪರಿಚಯ ಆಗಿದ್ದಷ್ಟೇ ಫೇಸ್ಬುಕ್ ಅಲ್ಲಿ ಅಕ್ಸೆಪ್ಟ್ ಮಾಡಿದೆ ಅಷ್ಟೇ, ಗರ್ಲ್ ಫ್ರೆಂಡ್ ಅಂತ ಹೇಳಿಲ್ಲ. ನೋಡಮ್ಮ, ಇವಳು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದಾಗ ನನಗೆ ಗರ್ಲ್ ಫ್ರೆಂಡ್ ಇದ್ಲು, ಇವಳಿಗೆ ಬಾಯ್ ಫ್ರೆಂಡ್ ಇದ್ಲು. ಒಂದ್ ನಿಮಿಷ ತಡೀರಿ, ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಇವಾಗ ನಿಮ್ ಕತೆ ನಾವು ಮಾತಾಡ್ತಾ ಅಡ್ಗೆ ಮಾಡೋಣ. ಸೊ ಫಸ್ಟ್ ಯಾರು ಅಡ್ಗೆ ಮಾಡ್ತೀರಾ? ನಾನೇ ಫಸ್ಟ್. ನೀವೇ ಮಾಡ್ತೀರಾ? ಏನು ಎತ್ತ ಅಂತ ಕಿಚನ್ಗೆ ಹೋಗಿ ಮಾತಾಡೋಣ. ಖಂಡಿತ ಬನ್ನಿ ಪ್ಲೀಸ್. ಎಸ್. ಇವಾಗ ಮಹಾರಾಣಿಯವರು ಮಹಾರಾಜರಿಗೋಸ್ಕರ ಏನ್ ಅಡ್ಗೆ ಮಾಡ್ಕೊಡ್ತಾ ಇದ್ದೀರಾ? ನನ್ ಗಂಡ ತುಂಬಾ ಸ್ವೀಟ್ ಅಲ್ವಾ, ಸೊ ಹಾಗಾಗಿ ಅವನಿಗೋಸ್ಕರ ಒಂದು ಸ್ವೀಟ್ ಮಾಡ್ತಾ ಇದೀನಿ. ಓಕೆ, ಸೊ ನಿಮ್ ಡಿಶ್ ಹೆಸರು? ನನ್ನ ಡಿಶ್ ಹೆಸರು ಬಂದು ಖರ್ಜೂರ ಸಬ್ಬಕ್ಕಿ ಪಾಯಸ. ಅರೆ ವಾಹ್, ಖರ್ಜೂರ ಸಬ್ಬಕ್ಕಿ ಪಾಯಸ. ಖರ್ಜೂರ ಸಬ್ಬಕ್ಕಿ ಪಾಯಸ ಮಾಡೋಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಟೀಮ್ ರೆಡಿ ಮಾಡಿದ್ದಾರೆ. ನೋಡಿ ನಮ್ ವೀಕ್ಷಕರಿಗೆ ತಿಳಿಸ್ಬಿಡಿ ಏನೇನಿದೆ ಅಂತ. ಸೊ ಫಸ್ಟ್ ಬೇಕಾಗಿರೋದು ಖರ್ಜೂರ, ಆಯ್ತಾ, ಆಮೇಲೆ ಸಬ್ಬಕ್ಕಿ, ಓಕೆ, ಆಮೇಲೆ ತುಪ್ಪ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಏಲಕ್ಕಿ, ಬಾದಾಮಿ, ಆಮೇಲೆ ಒಂದ್ ಚೂರು ಉಪ್ಪು. ಏನಂತಂದ್ರೆ ಸ್ವೀಟ್ ಎಲ್ಲ ಉಪ್ಪು ಒಂಚೂರು. ಪಾಯಸಕ್ಕೆ ಉಪ್ಪು ಹಾಕ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಸ್ವೀಟ್ ಇನ್ನೊಂಚೂರು ಎನ್ಹಾನ್ಸ್ ಆಗೋದಕ್ಕೆ ಚೂರು ಚಿಟ್ಕೆ ಇಷ್ಟೇ.
ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರಿ. ಬೋಲ್ ಅಲ್ಲಿ ಯಾಕೆ ಖರ್ಜೂರ ಆ ತರ ಇದೆ? ಏನಂತಂದ್ರೆ ಈ ಖರ್ಜೂರ ಬಂದು ಸಾಫ್ಟ್ ಖರ್ಜೂರ, ಗಟ್ಟಿ ಖರ್ಜೂರ ಅಲ್ಲ, ಆಯ್ತಾ. ಅಂಡ್ ಈ ಸಬ್ಬಕ್ಕಿ ಪಾಯಸನ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ. ಅಂದ್ರೆ ಯಾಕಂದ್ರೆ ಇದನ್ನು ಒಂದು 3 to 4 hours ನೆನ್ಸಿಟ್ಕೋಬೇಕು, ಸಬ್ಬಕ್ಕಿನೂ ನೆನ್ಸಿಟ್ಕೋಬೇಕು. ಆಮೇಲೆ ಈ ಖರ್ಜೂರನು ಅಷ್ಟೇ ಒಂದು 20 to 30 minutes ಕುದಿಯೋ ನೀರಲ್ಲಿ ಈ ಖರ್ಜೂರನೆಲ್ಲ ನಾವು ನೆನ್ಸಿಟ್ಟು ಆಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಇದೆಲ್ಲ ನೀವು ಮನೇಲೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಯಾಕಂದ್ರೆ ಟೈಮ್ ಆಗುತ್ತಲ್ವಾ. ಸೊ ನಿಮ್ಗೂ ಕಷ್ಟ ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಮನೇಲೆ ಇದನ್ನ ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಂಡು ತಗೊಂಡ್ಬಂದಿರೋದು. ಸೊ ನಮ್ ಹೀರೋ ಇಂಗ್ರೀಡಿಯೆಂಟ್ ಖರ್ಜೂರ, ಅದೇ ಸ್ವೀಟ್ನರ್. ಎಸ್, ಎಕ್ಸ್ಟ್ರಾ ಸ್ವೀಟ್ ಆಡ್ ಮಾಡೋದೇ ಇಲ್ಲ. ಹಾಗಿದ್ರೆ ಬಾಣ್ಲಿ ಇಟ್ಬಿಟ್ಟು ಶುರು ಮಾಡೋಣ. ಪ್ಲೀಸ್. ಸೊ ಈಗ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಇದೆಯಲ್ವಾ, ಅದನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಅದಕ್ಕೆ 1, 2 ಆಕ್ಚುಲಿ ನಾವ್ ಯಾವ್ದೇ ಸ್ವೀಟ್ ಮಾಡಿದ್ರು ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಪೂನ್ ಹಾಕ್ಬಿಡಿ. ಮತ್ತೆ ಅದು ಲಾಸ್ಟ್ ಅಲ್ಲಿ ಹಾಕ್ತೀನಿ ಇನ್ನೊಂದು ಚೂರು, ಆಯ್ತಾ. ಸೊ ಈಗ ಇಲ್ಲಿ ಗೋಡಂಬಿ. ನನ್ ಗಂಡನ್ಗೆ ಆಕ್ಚುಲಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಹಂಗಂಗೆ ಸಿಗ್ತಾರೆ, ಅವ್ನು ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅಂತಲ್ಲ ಪುಟಿ, ಎಲ್ಲಾ ಗಂಡಸರಿಗೂ ಇಷ್ಟ. ಕೆಲವರು ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂತ ಈಗ ಸದ್ಯಕ್ಕೆ ಪಿಸ್ತಾ ಹಾಕ್ತಾ ಇದೀನಿ. ಪಿಸ್ತಾ ಹಾಗೆ ದ್ರಾಕ್ಷಿ, ಒಣ ದ್ರಾಕ್ಷಿ ಆಗ್ಲೇ ಘಮ ಘಮ ಅಂತ ಇದೆ. ಆಮೇಲೆ ಒಂಚೂರು ತುಪ್ಪದ ಮೇಲೆ ಡ್ರೈ ಫ್ರೂಟ್ಸ್ ಬಿದ್ರೆ ಸ್ಮೆಲ್, ಫ್ಲೇವರ್. ಒಂದ್ ಸ್ವಲ್ಪ ಖರ್ಜೂರ. ಸೊ ಇದನ್ನ ಕೆಂಪಗಾಗೋಷ್ಟವರೆಗೂ ಹುರ್ಕೊಂಡ್ಬಿಡೋಣ. ಒಂದ್ ಸೆಕೆಂಡ್ ದುಬೈಗೆ ಹೋಗಿ ಬಂದಂಗ ಆಯ್ತು. ಫುಲ್ ಖರ್ಜೂರ ನೋಡ್ತಾ ಇದ್ದೀರಾ? ಇದು ಇನ್ನ ಕೆಂಪಗಾಗ್ತಾ ಇದೆ. ಇದನ್ನ ಇವಾಗ ತುಂಬಾನು ಹುರ್ಕೋಬಾರ್ದು, ಆಯ್ತಾ, ಯಾಕಂದ್ರೆ ಸೀದೋಗ್ಬಿಟ್ರೆ ಆಮೇಲೆ ಸೀದೋಗಿರೋ ಪಾಯಸ ಆಗೋಗುತ್ತೆ. ಸೊ ಹಾಗಾಗಿ ಈಗ ಇದೊಂಚೂರು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಎಲ್ಲ ತೆಗ್ದಿಟ್ಕೊಂಬಿಡೋಣ. ಬಾಯಿ ತುಂಬಾ ಕುಡ್ರು ಅಂತ ಸಿಗೋ ತರ ಇದೆ. ಸೊ ತುಪ್ಪದಲ್ಲಿ ಎಲ್ಲಾ ವೆರೈಟಿ ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡ್ಕೊಂಡಿದೀವಿ. ಈಗ ನನಗೆ ಏನು ಅಂದ್ರೆ ನನಗೆ ಹಾಲು ಬೇಕು. ಒಂದೇ ನಿಮಿಷ ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದು ಆರೋಗ್ಯ ಮಿಲ್ಕ್. ಸೊ ಈಗ ಇದೇ ಬಾಣ್ಲಿಗೆ ಅಂದ್ರೆ ಅದು ಮಿಕ್ಸ್ ಆಗೋದಿಲ್ವಾ? ಪರವಾಗಿಲ್ವಾ? ತುಪ್ಪದೊಳಗೆ ಹಾಲು ಹಾಕೊಳ್ಳಿ. ಪರವಾಗಿಲ್ಲ. ಸೊ ಈಗ ಏನ್ ಮಾಡ್ತೀನಿ, 1 ಕಪ್ ಅಷ್ಟು ಹಾಲನ್ನ ಇಲ್ಲಿ ಕುದ್ಸಕ್ಕೆ ಇಟ್ಕೊಂಡಿದೀನಿ, ಆಯ್ತಾ. ಇದೊಂದ್ ಚೂರು ಕುದಿ ಬಂದ ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಸಬ್ಬಕ್ಕಿನ ಇದಕ್ಕೆ ಹಾಕೋಬೇಕು. ಕುದೀತಾ ಇದೆ ಹಾಲು, ಇವಾಗ ಸಬ್ಬಕ್ಕಿ ಹಾಕೊಂತಾರೆ. ನೆನ್ಸಿಟ್ಕೊಂಡಿರುವಂತಹ ಸಬ್ಬಕ್ಕಿ ಒಂದು 3 to 4 hours ಇದನ್ನ ನೆನ್ಸಿಟ್ಕೋಬೇಕು. ಸೊ ಇದು ಒಂದು ಟ್ರಾನ್ಸ್ಪರೆಂಟ್ ತರ ಟರ್ನ್ ಆಗುತ್ತೆ. ಸೊ ಅವಾಗ ನಾವು ಆಗಿದೆ ಅಂತ ಆಮೇಲೆ ದೆನ್ ವಿ ಹ್ಯಾವ್ ಟು ಆಡ್ ದಿಸ್ ಪೇಸ್ಟ್. ಸೊ ಅವಾಗ ಇದನ್ನ ಹಿಂಗೆ ಕೈ ಆಡಿಸ್ತಾ ಇರ್ಬೇಕು, ಇಲ್ಲ ಅಂತಂದ್ರೆ ತಳ ಅಂಟ್ಬಿಡುತ್ತೆ. ಓಕೆ, ಇದು ಕುದೀತಾ ಇರ್ಲಿ, ನಿಮ್ ಕತೆ ಮುಂದುವರ್ಸೋಣ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆದ್ರಿ, 1 ವರ್ಷ ಚಾಟ್ ಮಾಡಿದ್ರಿ, ಇವರಿಗೆ ಬಾಯ್ ಫ್ರೆಂಡು, ನಿಮಗೆ ಗರ್ಲ್ ಫ್ರೆಂಡು. ನೆಕ್ಸ್ಟ್ ಅದ್ ಏನಾಯ್ತು, ಒಬ್ರಿಗೊಬ್ರು ಹೆಗಲು ಕೊಡ್ತಾ ನಮಗೆ ಒಬ್ರದೊಬ್ರು ಹೆಗಲು ಬೇಕು ಅನಿಸ್ಬಿಡ್ತು. ಸೊ ಎಲ್ಲೋ ಒಂದ್ ಕಡೆ ನನಗೆ ಮನ್ಸೊಳಗೆ ಅನಿಸ್ತಾ ಇದೆ, ಇದು ಲವ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಇವಳಿಗೆ ತುಂಬಾ ಟ್ರಿಪ್ ಅಂದ್ರೆ ಆಸೆ, ಎಲ್ಲ ಹೋಣ ಅಂತ ಕೇಳ್ತಾ ಇದ್ದೆ. ಆಕ್ಚುಲಿ ಏನು ಅಂತಂದ್ರೆ ಲೈಕ್ ನಿರಂಜನ್ ತುಂಬಾ ಸರಿ ಹೇಳ್ತಾ ಇದೆ, ಎಲ್ಲಾದ್ರೂ ಹೋಗೋಣ, ಲೈಕ್ ಒನ್ ಡೇ ಔಟಿಂಗ್ ಅಥವಾ ಟ್ರಿಪ್ ಹೋಗೋಣ ಅಂತ ತುಂಬಾ ಸರಿ ಹೇಳ್ತಾ ಇದ್ದ. ಬಟ್ ನಮ್ಮ ಮನೇಲಿ ಎಲ್ಲಿಗೂ ಬಿಡ್ತಾ ಇರ್ಲಿಲ್ಲ, ಆಯ್ತಾ. ನನಗೆ ಅದೊಂಥರ ಲಕ್ ಅಂತಾನೆ ಹೇಳ್ಬೋದೇನೋ, ನಾನು ನಿರಂಜನ್ ಒಂದಾಗೋದಕ್ಕೆ. ಸೊ ಸಡನ್ ಆಗಿ ಉಡುಪಿಯಲ್ಲಿ ಒಂದು ಭರತನಾಟ್ಯಂ ವರ್ಕ್ಶಾಪ್ ಹೋದೆ, 1 week ವರ್ಕ್ಶಾಪ್. ಸೊ ರೈಟ್ ಟೈಮ್ ಅನ್ಬಿಟ್ಟು ನಾನು ನಿರಂಜನ್ ಹೇಳ್ದೆ, ನೋಡು ಈ ತರ 1 ವಾರ ನಾನು ವರ್ಕ್ಶಾಪ್ ಹೋಗ್ತಾ ಇದ್ದೀನಿ, ಹಂಗೂ ಹಿಂಗೂ ಮನೆಯಲ್ಲಿ ಹೆಂಗೋ ಇದ್ ಮಾಡ್ತೀನಿ ಅಂತ ನಮ್ಮ ಅಮ್ಮನ್ಗೆ ಹೇಳ್ದೆ. ಅಮ್ಮ 1 ವಾರ ವರ್ಕ್ಶಾಪ್, ಇನ್ನೊಂದ್ 2 ದಿನ ನಾವು ಸ್ಟ್ರೆಚ್ ಮಾಡ್ತಾ ಇದ್ವಿ, ಬಿಕಾಸ್ ಉಡುಪಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು, ಆಮೇಲೆ ಬರ್ತೀನಿ ಅಂತ. ಹೌದಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಪಾಪ ಆ ತರ ನಂಬಿದ್ರು. ನಾನೇನ್ ಮಾಡ್ದೆ, ವರ್ಕ್ಶಾಪ್ ಎಲ್ಲ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಬಂದು. ಅಲ್ಲ ಮಜಾ ಅಂದ್ರೆ ಇವಳು ಬರ್ತೀನಿ ಅಂತ ಹೇಳಿದ್ಲು, ಬಟ್ ಇವಳು ನಿಜವಾಗ್ಲೂ ಬರ್ತಾಳೆ ಅಂತ ನಂಗೆ ಗ್ಯಾರಂಟಿ ಇರ್ಲಿಲ್ಲ. ಇದೇ ಕಂಡಿರುವ ಸ್ಟುಡಿಯೋ ಆ ಕಡೆ ಶೂಟಿಂಗ್ ನಡೀತಾ ಇದೆ, ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ಇವಳು ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂದೆ. ನಿನ್ನ ಲೊಕೇಶನ್ ಕಳ್ಸೋದು, ಲೊಕೇಶನ್ ಕಳಿಸಿದೆ, ನೋಡಿದೆ ಟಣ್ಣನ್ ಬಂದೇ ಬಿಡ್ಯಾಳೆ. ಬಂದ್ಬಿಟ್ಟು ಕೈಯಲ್ಲಿ ನೋಡ್ತೀನಿ, ಇಷ್ಟು ಅಗ್ಲ ಸೂಟ್ ಕೇಸ್ ಎಲ್ಲ ಇಟ್ಕೊಂಡ್ಬಿಡ್ಯಾಳೆ. ನನಗೆ ಗಾಬರಿ, ಪರಿಚಯ ಇದೆ, ತೀರಾ ಹಂಗ್ ಮನೆಗೆಲ್ಲ ಕರ್ಕೊಂಡು ಹೋಗೋಷ್ಟೆಲ್ಲ ಪರಿಚಯ ಇಲ್ಲ. ಇವಳು ಬೇರೆ ಊರ್ಗ್ ಹೋಗೋಣ ಅಂತ ಹೇಳಿ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಆಮೇಲೆ ನನಗೆ ಸ್ವಲ್ಪ ಮುಜುಗರ ಸ್ವಭಾವ ನನಗೆ.
ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ದೂರ ಇರ್ತೀನಿ ನಾನು. ಬೇಡವೇ ತಿಳ್ಕೊಂತಾರೆ. ಸೊ ಹೆಣ್ಮಕ್ಳ ಜೊತೆ ನಂಗೆ ಹತ್ರ ಒಡನಾಟ ಸ್ವಲ್ಪ ಸಂಕೋಚ ಸ್ವಭಾವ ನನಗೆ. ಯಾಕಂದ್ರೆ ಚಿಕ್ಕ ವಯಸ್ಸಿನ ನಂಗೆ ಬೆಳೆಸಿದ್ರು ನಮ್ಮ ಅಪ್ಪ ಅಮ್ಮ. ಸೊ ಎಲ್ಲಿ ಹೋಗೋದು ಅಂದ್ಬಿಟ್ಟು ಇವಳೆಲ್ಲ ಲಾಂಗ್ ಡ್ರೈವ್ ಆದ್ರೂ ಹೋಗೋಣ ಅಟ್ಲೀಸ್ಟ್ ಒಂದು. ಸರಿ ತಾನೇ ಲಾಂಗ್ ಡ್ರೈವ್ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ವಿ. ನಾ ಯಾಕೆ ಇವೆಲ್ಲ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ನೀವು ಪ್ರೀತಿಲಿ ಇದೀರಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಇವಾಗ ಗೊತ್ತಾಗುತ್ತೆ. ಸೊ ಲಾಂಗ್ ಡ್ರೈವ್ ಹೋಗ್ತಾ ಇದೀನಿ ಮೈಸೂರು ರೋಡ್ ಬಂತು, ಹಂಗೆ ಮುಂದಕ್ಕೆ ಹೋಗ್ತಾ ಇದೆ. ಯಾಕೋ ಕತ್ಲಾಯ್ತಲ್ಲ ಅಂತ ಅನಿಸ್ತು. ತುಂಬಾ ಕತ್ಲಾಗಿದೆ ಕಣೆ, ನಡಿ ಮನೆಗೆ ಹೋಗೋಣ ಅಂದೆ. ಯಾಕೋ ಒಂದ್ಸಲಿ ಬೋರ್ಡ್ ನೋಡೋಣ ಎಲ್ಲಿದೀವಿ ಅಂತ ಹಿಂಗ್ ನೋಡಿದ್ರೆ ವೆಲ್ಕಮ್ ಟು ಕೂರ್ಗ್ ಅಂತಿದೆ. ಅಯ್ಯೋ, ಇವಾಗ ಕೂರ್ಗ್ ಬಂದ್ ಎಂಡ್ ಆಗೋಷ್ಟ್ರೊಳಗೆ ಐ ಥಿಂಕ್ ಅಡಿಗೆನೂ ಬೆಂದಿದೆ. ಸಬ್ಬಕ್ಕಿ ಬೆಂದಿದೆ ಅಲ್ವಾ? ಓಕೆ. ಸೊ ಇದು ಸ್ವಲ್ಪ ತಿಕ್ಕಾಗಿದೆ. ಸೊ ಇವಾಗ ಖರ್ಜೂರದ ಪೇಸ್ಟ್ ಹಾಕೋಬೇಕು. ಓಕೆ, ಈಗ ಬೆಲ್ಲಗಿಲ್ಲ ಏನು ಹಾಕಿಲ್ಲ, ಏನು ಹಾಕಿಲ್ಲ. ಮಾಯಿಸ್ಟ್ ಖರ್ಜೂರನ ಗ್ರೈಂಡ್ ಮಾಡಿ ಇದನ್ನ. ಅರೆ ವಾ, ಕಲರ್ ಮಿಕ್ಸಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ಏನ್ ಮಾಡುವ ಅಂದ್ರೆ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬೇಕು. ಏಲಕ್ಕಿ ಪುಡಿ ಇಲ್ದಿರಾ ಯಾವುದೇ ಇಲ್ಲ ಆಗುತ್ತೆ. ಏನಾಗುತ್ತೆ? ಬಿಸಿಬೇಳೆ ಬಾತು, ಡೆಸರ್ಟ್ ಸ್ವೀಟ್ ಹೇಳಿದ್ದು. ಯು ಮೀನ್ ಮರಳುಗಾಡು? ಇಲ್ಲ ತಿನ್ನೋ ಡೆಸರ್ಟ್. ಇನ್ನೋ ಡೆಸರ್ಟ್. ಸೊ ಇವಾಗ ಸುಮ್ನೆ ಒಂದ್ ಚಿಟಿಕೆ ಅಷ್ಟು ಉಪ್ಪು ಸುಮ್ನೆ ನಿಂಗೆ ಹೇಳ್ಕೊಡ್ತೀನಿ ನೋಡು. ಉಪ್ಪು ಯಾವಾಗ್ಲೂ ಅಷ್ಟೇ ಅಲ್ಲ ಸೊ ಇದು ನಾಮಕವಸ್ತೆ. ಸುಮ್ನೆ ಹಾಕಿದ್ರು ಹಾಕ್ಬೋದು, ಇಲ್ಲ ಅಂತಂದ್ರು ಇಲ್ಲ. ನಾವು ಹುರ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಖರ್ಜೂರ ಇದನ್ನೆಲ್ಲ ಹಾಕೋಣ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನ ಟೇಸ್ಟ್ ಮಾಡಕ್ ಇನ್ ಯಾವ ಲೆವೆಲ್ಗೆ ಇರ್ಬೇಡ. ಗಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದಿ ಈಗ ಎಲ್ಲಿಗೆ, ನೀ ಹೊರಟಿದ್ದಿ ಈಗ ಎಲ್ಲಿಗೆ. ಇಷ್ಟ ಚೆನ್ನಾಗಿ ಹಾಡ್ತಾರಲ್ಲ, ಹಾಡೆಲ್ಲ ಬರುತ್ತಾ ಮನೇಲಿ? ನಿಮ್ಗೋಸ್ಕರ ಹಾಡ್ತಿರ್ತಾರ? ಬರುತ್ತೆ. ಅವನು ಬೇಸಿಕಲಿ ಸಿಂಗರ್. ಅವನು ಅಂದ್ರೆ ನಮ್ಮ ಮನೇಲಿ ಕರೆಂಟ್ ಹೋದಾಗ ಅಥವಾ ತುಂಬಾ ಶೆಕೆಯಾದಾಗ ಮಳೆ ಬರಬೇಕು ಅಂದಾಗ ಎಲ್ಲ ನಾನು ಹಾಡು ಹೇಳ್ತೀನಿ. ನಾನು ಈ ಕಡೆ ಹಾಡು ಶುರು ಮಾಡ್ತಾ ಇದ್ದಂಗೆ ಕರೆಂಟ್ ಹತ್ಕೊಂಡ್ಬಿಡುತ್ತೆ, ದೀಪ ಹತ್ಕೊಂಡ್ಬಿಡುತ್ತೆ. ದೀಪ ಬೆಳಗಿಸು ಅಂತ ಇದ್ದಂಗೆ ದೀಪ ಹತ್ಕೊಂಡ್ಬಿಡುತ್ತೆ. ಕರೆಂಟ್ ಮಳೆ ಸುರಿದು ಬಾ, ಮಳೆ ಸುರಿದು ಬಾ ಅಂದ್ರೆ ಮಳೆ ಬರುತ್ತೆ. ಕರೆಂಟ್ ಓಡಿಸ್ಕೊಂಡಾಗ ನಮ್ಮನೇಲಿ ಹೊಡಿಯಲ್ಲ, ಬೇರೆಯವ್ರ ಕೈಲಿ ಹೊಡಿಯುತ್ತೆ. ಯಾಕಂದ್ರೆ ನನ್ನ ಹಾಡಿಗೆ ಆ ಶಕ್ತಿ ಇದೆ. ನಾನ್ ಮಾಡಿರುವಂತ ಸಬ್ಬಕ್ಕಿ ಖರ್ಜೂರ ಪಾಯಸ ರೆಡಿ ಆಗಿದೆ. ಸೊ ಇವಾಗ ನಾನು ಇದನ್ನ ಆಫ್ ಮಾಡ್ಬಿಡ್ತಿದ್ದೀನಿ. ಸೊ ಓಕೆ, ಈಗ ಪಾಂಡೆ ನಿನ್ಗೋಸ್ಕರ ಖರ್ಜೂರ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ಅವರ ಪ್ರೀತಿಯ ಹಸ್ಬೆಂಡ್ ನಿರಂಜನ್ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಖರ್ಜೂರ ಸಬ್ಬಕ್ಕಿ ಪಾಯಸ ಮಾಡಿದ್ದಾರೆ. ಪ್ಲೀಸ್ ಅವ್ರಿಗೆ ಟೇಸ್ಟ್ ಮಾಡಿಸಿ. ನೋಡ್ರಿ ಪ್ರೀತಿ ನೋಡ್ರಿ, ಉಫ್ ಒಂದು ಆರಿಸ್ಬಿಟ್ಟು ಕೊಡ್ದಾಳೆ. ಎಷ್ಟು ಜಾಡ್. ನಿಜವಾಗ್ಲೂ ಹೇಳ್ತಾ ಇದೀನಿ, ಟಾ ಹೊಡೆದಂಗಿದೆ. ಆ ಖರ್ಜೂರ ಹೆಂಗ್ ಸಿಗ್ತಾ ಇದೆ, ಸಬ್ಬಕ್ಕಿ ಒಂಥರ ಮಧ್ಯ ಜೆಲ್ಲಿ ಸಿಕ್ತಂಗೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನೀವು ಟ್ರೈ ಮಾಡ್ಬೇಕು ಮನೇಲಿ ಇದನ್ನ. ಚೆನ್ನಾಗಿದ್ಯಾ? ನಾನು ಹಿಂಗ್ ತಿನ್ಸ್ತೀನಿ ನೋಡು. ಆಕ್ಚುಲಿ ಸ್ವೀಟ್ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಕೊಟ್ಬಿಡು ಪಾಪ, ಅವಾಗಿಂದ ನೋಡ್ತಾ ಇಲ್ಲ. ಅಲ್ವಾ, ಅದೇ ನಾನು ಯೋಚನೆ ಮಾಡ್ತಿದ್ದೆ. ನಮಗೆ ಇಂಡೈಜೆಷನ್ ಆಗ್ಬಿಟ್ಟ ಮೇಲೆ. ಸೊ ನಮ್ಮ ಕಪಲ್ಸ್ ತಿಂದಾಗಿದೆ. ಇವಾಗ ನಾನ್ ಟೇಸ್ಟ್ ಮಾಡೋ ಸಮಯ. ಕ್ಲಾಸ್. ಈ ತರ ಖರ್ಜೂರದಲ್ಲೂ ಒಂದು ಡೆಸರ್ಟ್ ಅಂದ್ರೆ ಮನೆಯಲ್ಲೇ ನಾವು ಈ ತರ ಶುಗರ್ ಫ್ರೀ ಪಾಯಸ ಮಾಡ್ಬೋದು. ಬೆಲ್ಲ ಇಲ್ಲ, ಯಾವುದೇ ತರದ ಫ್ಲೇವರ್ಸ್ ಇಲ್ಲ, ನ್ಯಾಚುರಲ್ ಸೋರ್ಸ್ ಆಫ್ ಡ್ರೈ ಫ್ರೂಟ್ಸ್, ಸಬ್ಬಕ್ಕಿ, ಸಿಂಪಲ್ ಹಾಲ್ ಯೂಸ್ ಮಾಡ್ಕೊಂಡು ಮಧ್ಯದಲ್ಲಿ ಏಲಕ್ಕಿ ಒಂದು ಎಸೆನ್ಸ್ ಬರ್ತಿದೆ, ಉಪ್ಪಾಕಿರೋದು ಒಂದ್ ಚೂರೆಲ್ಲೋ ಫೀಲ್ ಆಗ್ತಿದೆ. ನಿಜವಾಗ್ಲು ನನಗೆ ಇನ್ನೊಂದ್ಸಲ ತಿನ್ಬೇಕು ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ ಇದು. ಆಕ್ಚುಲಿ ಹೆಂಗ್ ಗೊತ್ತಾ, ಅಡ್ಗೆ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ನೀವೆಲ್ಲ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನೆಕ್ಕಂಗಿರ್ಬೇಕು ಅಡ್ಗೆ. ಐ ಥಿಂಕ್ ವೆರಿ ಸ್ವೀಟ್ ಅಲ್ವಾ? ಹೌದು ಹೌದು ಹೌದು, ಅದ್ಭುತ. ನೀವು ಅಷ್ಟೇ ಮನೇಲೆ ಕೂತ್ಕೊಂಡು ಈ ಸಬ್ಬಕ್ಕಿ ಖರ್ಜೂರ ಪಾಯಸ ಮಾಡುವ ವಿಧಾನನ ತಿಳ್ಕೊಂಬನ್ನಿ.
ಸಬ್ಬಕ್ಕಿ ಖರ್ಜೂರ ಪಾಯಸ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ತುಪ್ಪ, ಗೋಡಂಬಿ, ಪಿಸ್ತಾ, ಒಣ ದ್ರಾಕ್ಷಿ, ಬಾದಾಮಿ, ಸ್ವಲ್ಪ ಖರ್ಜೂರ ಹಾಕಿಕೊಂಡು ಹುರಿದುಕೊಂಡು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಅದೇ ಪ್ಯಾನ್ಗೆ ಹಾಲು ಹಾಕಿ ಕುದಿಯುತ್ತಾ ಇರುವ ಸಮಯದಲ್ಲಿ ನೆನೆಸಿಟ್ಟ ಸಬ್ಬಕ್ಕಿಯನ್ನ ಸೇರಿಸಿಕೊಳ್ಳಿ. ನಂತರ ಖರ್ಜೂರದ ಪೇಸ್ಟ್ ಹಾಕಿಕೊಂಡು ಹುರಿದುಕೊಂಡಂತಹ ಡ್ರೈ ಫ್ರೂಟ್ ಸೇರಿಸಿಕೊಳ್ಳಿ. ಬೇಯಿಸಿಕೊಂಡರೆ ಸಬ್ಬಕ್ಕಿ ಖರ್ಜೂರ ಪಾಯಸ ರೆಡಿ. ಸೊ ನಿಮ್ಮಿಬ್ರು ಮಧ್ಯೆ ಲವ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ಮನೆಯಲ್ಲಿ ಹೆಂಗ್ ಒಪ್ಸಿದ್ರಿ? ಯಾರು ಫಸ್ಟ್ ಹೇಳಿದ್ರಿ? ಆಕ್ಚುಲಿ ನಾವು ಕೂರ್ಗಲ್ ಹೋದಾಗ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ನನ್ನ ಜೀವನದ ಕರಾಳ ರಾತ್ರಿಗಳಾಗೋಯ್ತು. ಎಲ್ಲಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೀರಿಯಸ್ಲಿ ಅವಾಗ ಇವಳು ಬಾಯ್ ಬಿಟ್ಟು ಹೇಳೇಬಿಟ್ಲು, ಪಟ್ ಅಂತ ಹೇಳ್ಬಿಟ್ಲು, ಹಾಗಂಗಿದ್ರೆ ಮದ್ವೆ ಡೈರೆಕ್ಟ್ ಆಗಿ ಅಂತ ಅಂದೇ ಬಿಟ್ಲು. ನಿಂಗೆ ಒಂಥರ ಕಕ್ಕಾಬಿಕ್ಕಿ ಆಗೋದೆ. ನಾನು ನಿಂಗೆ ಅಂದ್ಬಿಟ್ಲಲ್ಲ ಗುರು, ನಾನು ಕೇಳ್ಬೇಕು ಅಂದಿದೆ, ಬಟ್ ಹೆಂಗಿದು ಶುಡ್ ವಿ ಟೇಕ್ ದಿಸ್ ಫರ್ದರ್. ಆಮೇಲೆ ಹೆಂಗಿದ್ರು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಲ್ವಾ, ಇಬ್ರು ಏನೇನಿದೆ ಮನ್ಸಲ್ಲಿ ಏನೇನಿದೆ ಎಲ್ಲ ಹೇಳ್ಕೊಂಬೋಣ. ನಾಳೆ ದಿನ ಮೂರನೇ ಯಾರೋ ಬಂದು ಹೇಳೋದ್ ಬೇಡ ಅಂತ ನಾನು ನಂದೆಲ್ಲ ಹೇಳ್ಬಿಟ್ಟೆ. ನೋಡಿ ನಂಗೆ ಹಿಂಗೆ ರಿಲೇಶನ್ಶಿಪ್ ಇತ್ತು ನಿಂದ ಹೇಳು ಅಂತ. ಇವಳಿಂದ ಹಂಗ ಆ ರೇಂಜ್ ಅಲ್ಲಿ ಬಾಂಬ್ಗಳು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇವಳು ನಂಗೂ ಹಿಂಗಿ ಅಂದ್ಬಿಟ್ಲು. ಒಂದು ಸೆಕೆಂಡ್ ಹೇಳ್ತಾರಲ್ಲ ಹಂಗೆ ಡಗಾ 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 ಅನ್ಸ್ಬಿಟ್ಟು. ಆಮೇಲೆ ಅಲ್ಲಿಂದ ಎದ್ನೋ ಬಿಂದೋ ಫಾಸ್ಟ್ ಆಗಿ ಓಡಿಸ್ಕೊಂಡ್ಬಂದು ಇಬ್ರು ಡಿಸೈಡ್ ಮಾಡಿದ್ವಿ, ಬೇಡ ಕಣೆ, ನಮ್ದು 2 ದಿನ ನಿನಗೂ ನನ್ನ ಮೇಲೆ ಕೋಪ ಇದೆ, ನನಗೂ ನಿನ್ನ ಮೇಲೆ ಕೋಪ ಇದೆ, ಅದೇನೇನೋ ತಲೆಗೆ ಬರ್ತಾ ಇದೆ, ಬಿಟ್ಬಿಡೋಣ, ಒಂದ್ 2 ತಿಂಗಳ ಬಿಟ್ಬಿಡೋಣ ಮಾತು. ಆಮೇಲೆ ಇನ್ನೂ ಮನ್ಸಲ್ಲಿ ಪ್ರೀತಿ ಇತ್ತು ಉಳಿತು ಅಂದ್ರೆ ಮಾತಾಡೋಣ ಅಂತ. ಈ ಚೈತ್ರನ ಕೇಳ, ನಿನ್ ಪ್ರಕಾರ ನಾವ್ ಎಷ್ಟು ದಿನ ಮಾತ್ ಬಿಟ್ಟಿರ್ಬೋದು ಅಂತ ಅನ್ಸುತ್ತೆ? ಅದೇ 2 ತಿಂಗಳಂತ ಡಿಸೈಡ್ ಮಾಡಿ ಲವ್ ಇದೆ ಅಂದ್ರೆ ಮೇ ಬಿ 1-1.5 ತಿಂಗಳಾದ್ರೂ ಇರುತ್ತೆ. 1 ವಾರನೂ ಆಗ್ಲಿಲ್ಲ. ಸೊ ನಾನೇ ಹೇಳ್ಬಿಟ್ಟೆ, ಆಗಲ್ಲ ಕಣೆ, ಇನ್ನ ಆಯ್ತು ನೀನೇ ಕಣೆ, ನೀನ್ ಸತ್ರು ನೀನೇ ಬದುಕಿದ್ರು ನೀನೇ, ನಿನ್ನ ನೆಂತಿದ್ದ ಹೇಳ್ಬಿಟ್ಟೆ. ಇವಳು ಹಂಗೆ ಅಂದ. ಇವ್ರ ಮನೇಲಿ ಒಟ್ನಲ್ಲಿ ಹುಡುಗಿನ ಮದ್ವೆ ಆಗಪ್ಪ ಅನ್ನೋ ರೇಂಜ್ ಇತ್ತು ಆಯ್ತಾ. ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಅಲ್ಲ ಎಲ್ಲ ಓಕೆ. ಇವ್ರ ಮನೇಲಿ ಮುಂಚೆನೂ ಹೋಗ್ತಾ ಇದ್ದೆ, ಫುಲ್ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ನಂಗೆ. ಪಾಪ ಅಂತ ಏನು ಟೇಬಲ್ ಫುಲ್ ಲಾಡು ಗಿಡು ಇಡೋದಂತೆ, ಹಣ್ಣು ಇಡೋದಂತೆ, ಲವ್ ಮಾಡ್ತಾ ಇದೀನಿ ಅಂತ ಹೋಗಿ ಹೇಳ್ಬಿಟ್ಟಮ್ಮ. ನಾಯಿಗಿಂತ ಕಡಿಯಾಗಿ ಟ್ರೀಟ್ ಮಾಡ್ಯಾರ. ಬಾಗ್ಲಾಚೆ ಹಾಕೋದು. ನೀವು ಒಳಗಡೆ ಅಳ್ತಿದ್ರಾ? ನನ್ಗೆ ಆಕ್ಚುಲಿ ನನ್ನ ಕಂಪ್ಲೀಟ್ 3 months ಮನೇಲಿ ಲಾಕ್. ನಮ್ಮಪ್ಪ ಇವನು ಮನೇಲಿ ಕೇಳೋಣ ಅಂತ ಬಂದಿದ್ದಾನೆ. ನಮ್ಮಪ್ಪ ಇವನ್ ಬಂದಿದ್ದಾನ ಅಂತ ಹೇಳ್ಬಿಟ್ಟು ನನ್ನನ್ನ ಬಾಗ್ಲಿ ಹಿತ್ಲಲ್ಲಿ ಕರ್ಕೊಂಡು ಹೋಗಿ ಲಾಂಗ್ ಎಲ್ಲ ಹಿಂಗಿಟ್ಟು ಲಾಂಗ್ ಹಿಂಗ್ ಇಟ್ಕೊಂಡು ನೋಡು, ಒಂದು ನೀನು ಅವನ್ನ ಮದ್ವೆ ಆಗ್ಬಾರ್ದು, ಆಗ್ತೀನಿ ಅಂತಂದ್ರೆ ಇಬ್ರಲ್ಲಿ ಒಬ್ರು ತಲೆ ಎತ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ನಾನು ಇವ್ರ ಮನೆಗೆ ಹೋಗಿದ್ದೀನಿ, ನಂಗೆ ಬೇಕು ಅವಳು, ಅವಳನ್ನ ಕೊಡ್ಬೇಕಷ್ಟೇ, ನೀವು ಮದ್ವೆ ಮಾಡ್ಕೊಡ್ಬೇಕು ಅಂತ ಇದ್ದೀನಿ. ಇವ್ರ ಅಮ್ಮ ಫುಲ್ ಪಂಡ್ರಿ ಬಾಯ್ ಆಕ್ಟಿಂಗ್ ಮಾಡ್ತಾ ಇದಾರೆ. ಇಲ್ಲಪ್ಪ ಅವಳ ಮನೇಲಿ ಇಲ್ಲಪ್ಪ ಹಂಗಪ್ಪ ಹಿಂಗಪ್ಪ ಅಂತಿದ್ರೆ ನನಗೆ ಕೇಳಿಸ್ತಾರೆ, ಒಳಗಡೆ ಕುಸಪಸ ಅಂತ ಸೌಂಡ್ ಕೇಳಿಸ್ತಾರೆ. ಇವ್ರ ಅಪ್ಪ ಏನ್ ಮಾಡ್ಯಾರ ಗ್ಯಾಪ್ ಅಲ್ಲಿ ಇವಳ ಕತ್ತಿಗೆ ಹಿಂಗ್ ಮಚ್ಚಿಟ್ಕೊಂಡು ಚಪ್ಲಿನೂ ಹಾಕೊಳ್ದೆ ಹಿತ್ಲು ಬಾಗ್ಲಿಂದ ಬಂದು ಕಾಂಪೌಂಡ್ ಎಗರ್ಸ್ಕೊಂಡು ಇವಳ ತಿರುಪತಿ ಕರ್ಕೊಂಡು ಹೊಟ್ಟೋಗಿದ್ದಾರೆ. ನಾನು ಇಲ್ಲಿ ಫುಲ್ಲು ವಿಷ್ಣುವರ್ಧನ್ ಅವ್ರ ತರ ಕೂತ್ಕೊಂಡು ಪ್ಲೀಸ್ ನನಗೆ ನಿಮ್ಮ ಮಗಳೇ ಬೇಕು ಅಂತೆಲ್ಲ ಕೂತಿದೆ. ಇವ್ರ ಅಮ್ಮ ಆಮೇಲೆ ಆಯ್ತಿರಪ್ಪ ಅಂದ್ಬಿಟ್ಟು ಒಳಗೋಗಿ ಬಂದ್ರು. ಒಳಗ ಆಚೆ ಬಂದ್ ಶರಪಂಜರ ಕಲ್ಪನಾ ಬಂದಂಗ್ ಬರ್ತಾರ. ಹಿಂಗ್ ಆಕ್ಟಿಂಗ್ ಮಾಡ್ತಾರೆ ಫುಲ್ ಫ್ಯಾಮಿಲಿ ಅಂತ. ಏನಾಯ್ತು ಆಂಟಿ ಅಂತ ನಾನು, ಅವ್ರು ಅವಳಲ್ಲಪ್ಪ ಅಂಕಲ್ ಇಲ್ಲಪ್ಪ. ನಾನು ಏನಯ್ಯ ಆಕ್ಟಿಂಗ್ ಮಾಡ್ತಾ ಫುಲ್ ಕಾಂದನ್ ಆಕ್ಟಿಂಗ್ ಮಾಡ್ತಾರಲ್ಲ ಅಂತ. ಕೊನೆ ಒಳಗೋಗಿ ನೋಡಿದ್ರೆ ಇಲ್ಲ, ಇವ್ರ ಅಮ್ಮಂಗೆ ಇವಳು ಇಲ್ದಾರಲ್ಲ ಶಾಕು, ಇವ್ರಪ್ಪನೂ ಇಲ್ಲ ಅದೇ ಶಾಕು. ಇವ್ರಪ್ಪ ಯಾರು ಹೇಳಿದ ಕರ್ಕೊಂಡು. ಆಮೇಲೆ 2-3 ತಿಂಗಳು ಇವಳು ಅಪ್ಸ್ಕೊಂಡ್ ಮಾಡಿ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಅರೆ ವಾ, ಏನ್ ಈ ಸಾಂಗ್ ಕೇಳಿಸ್ಕೊಂಡ ತಕ್ಷಣ ಇಬ್ರು ಫುಲ್ ಸ್ಮೈಲ್ ಹೊಡಿತಾ ಇದ್ರ. ಕಣ್ಣಂಚಲ್ಲಿ ನೀರು ಬರುತ್ತಿದ್ದು ಒಂಥರ. ಬಿಕಾಸ್ ಆ ಟೈಮ್ ಹೆಂಗಾಗಿತ್ತು ಅಂತಂದ್ರೆ ಒಬ್ಬನೊಬ್ರು ಮೀಟ್ ಮಾಡ್ತಾ ಇರ್ಲಿಲ್ಲ, ಮಾತು ಇಲ್ಲ, ಎಂತದ್ದು ಇಲ್ಲ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಫೀಲಿಂಗ್ಸ್ ಅಂತೆಲ್ಲ ಇತ್ತಲ್ವಾ. ಆ ಟೈಮಲ್ಲಿ ನಿರಂಜನು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ನಮ್ಮ ಮನೆ ಮುಂದೆ ಬರ್ತಿದ್ದ. ಇವಳನ್ನ ನನ್ ಮನೆ ಒಳಗೆ ಹೋಗಿ ಮಾತಾಡ್ಸಕ್ ಆಗಲ್ಲ, ಯಾಕಂದ್ರೆ ಹೇಳಿದ್ರೆ ಅಷ್ಟು ಅವಮಾನ ಆಗ್ತಾ ಇತ್ತು ನನಗೆ. ಇವಳು ಆ ಮನೇಲಿ ಇದಾಳ ಇಲ್ವಾ ಗೊತ್ತಿಲ್ಲ. ಒಂದೇ ಒಂದು ಕನೆಕ್ಷನ್ ಇದ್ದಿದ್ದು ಅಂದ್ರೆ ಸಾಂಗ್ಸ್. ಅಂಡ್ ನನಗೆ ಇವಳಿಗೆ ಅದು ಫೇವ್ರೇಟ್ ಸಾಂಗ್. ಸೊ ನಾನು ಏನ್ ಮಾಡಿದೆ, ಕಾರಲ್ಲಿ ಜೋರ ವಾಲ್ಯೂಮ್ ಇಟ್ಕೊಂಡು ಸುಮ್ಮನೆ ಹಿಂಗ್ ಪಾಸ್ ಆಗೋದು ಇವ್ರ ಮನೆ ಮುಂದೆ. ನನಗೆ ಗೊತ್ತು ಈ ಸಾಂಗ್ ಕೇಳಿದ್ರೆ ಒಂದಿನ ಕಿಟಕಿಯಿಂದ ಆಚೆ ಬರ್ತಾಳೆ ಅಂತ. ಅದ್ ಹಂಗಾಯ್ತು. ಎಲ್ಲಾ ಹುಡುಗರು ಇದನ್ನ ಮಾಡಿರ್ತಾರೆ. ಐ ಥಿಂಕ್ ಸೋ ಕ್ಯೂಟ್. ಒಬ್ಬೊಬ್ರು ಅದನ್ನ ಮಾಡಿರ್ತಾರೆ, ಇನ್ನೊಬ್ರು ಕೊಲ್ಲೆ ಬ್ರೇಕಪ್ ಆಗಿರೋ ಅದ್ ಹಾಕೋತಾರೆ. ಸೋ ಸ್ವೀಟ್. ಈಗ ಇದೇ ಜೋಶ್ ಅಲ್ಲಿ ನಾವು 2ನೇ ಅಡ್ಗೆಗೆ ಹೋಗ್ಬಿಡೋಣ. ಖಂಡಿತ. ಸೊ ಅಡ್ಗೆ ಮನೆಗೆ ಬಂದಾಯ್ತು. ಮಹಾರಾಜ್ರೆ, ಏನ್ ಅಡ್ಗೆ ಮಾಡ್ತಾ ಇದ್ದೀರಾ ನಮ್ಮ ಮಹಾರಾಣಿಯವ್ರಿಗೋಸ್ಕರ? ಟೆಂಪಲ್ ಪುಳಿಯೋಗರೆ. ಅರೆ ವಾಹ್,
ದೇವಸ್ಥಾನದಲ್ಲಿ ಸಿಗೋ ಪುಳಿಯೋಗರೆ ಕೊಟ್ರೆ ದೊಣ್ಣೆನಲ್ಲಿ ಚೂರ್ಚೂರೇ ಕೊಡ್ತಾರೆ. ಇವತ್ತು ಅದು ಇನ್ನು ಬೇಕು ಬೇಕು ಅಂತ ಅನ್ಸುತ್ತೆ. ಅದು ಮನೇಲೆ ಮಾಡ್ಕೋಬಹುದು. ಅಂಡ್ ಇದನ್ನ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ತುಂಬಾ ಕಷ್ಟ ಇರ್ಬೋದು ಇದು ಅಂತ. ನಾನೇ ಮಾಡ್ತಾ ಇದೀನಿ ಇಲ್ಲಿ ಅಂದ್ರೆ ನೀವ್ ಯಾರು ಬೇಕಾದ್ರೂ ಇದನ್ನ ಮನೇಲಿ ಮಾಡ್ಕೋಬಹುದು. ಬಹಳ ಸರಳ ವಿಧಾನದಲ್ಲಿ ಹೇಳ್ಕೊಡ್ತಾ ಇದೀನಿ ಟೆಂಪಲ್ ಪುಳಿಯೋಗರೆ. ಅಡಿಗೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ಮೆಣಸು, ಮೆಂತ್ಯ, ಕಡಲೆಕಾಯಿ, ತೊಗರಿಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಸಾಸಿವೆ, ಗೋಡಂಬಿ, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕಡಲೆ ಬೀಜ, ಪುಡಿ ಬೆಲ್ಲ, ಹಾಗೆ ಹುಣಸೆ ನೀರು. ಇಲ್ಲಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ, ಆಮೇಲೆ ಒಂಚೂರು ಎಣ್ಣೆನೂ ಬೇಕು. ಆಕ್ಚುಲಿ ಇದಕ್ಕೆ ಎಣ್ಣೆನೂ ಬೇಕು. ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್. ಆಕ್ಚುಲಿ ಈ ಒಂದು ಡಿಶ್ ಬಂದು ಇಟ್ಸ್ ಅ ಪ್ಯಾನ್ ಇಂಡಿಯನ್ ಡಿಶ್. ಅಂದ್ರೆ ಇದಕ್ಕೆ 2 ಪ್ಯಾನ್ ತಗೊಂತಾ ಇದೀನಿ. ಇದು ಬೇಕಾ? ಅದಕ್ಕೋಸ್ಕರ ಹೆಂಗಿದನ್ ತಡ್ಕೊಂತೀರಾ ಯಶು ಮನೇಲಿ? ಹೆಂಗ ಅದಕ್ಕೆ ತಲೆ ಕಿಚನ್ಗೆ ಬರೋದೇ ಇಲ್ಲ. ಪ್ಯಾನ್ ಇಂಡಿಯನ್ ಡಿಶ್. ಈಗ ಒಂದೇ ಅಲ್ಲ 2 ನಾವು ಒಲೆ ಹಚ್ಚಿಸ್ಕೊಂಬೋಣ. ಯಾಕಂದ್ರೆ ಒಂದ್ ಕಡೆ ಡ್ರೈ ರೋಸ್ಟ್, ಒಂದ್ ಕಡೆ ವೆಟ್ ರೋಸ್ಟ್. ಒಂದ್ ಕಡೆ ಡ್ರೈ, ಒಂದ್ ಕಡೆ ವೆಟ್, ಆತರ ಆಗೋಗುತ್ತೆ. ಚಿನ್ನ ಇದ್ರಲ್ಲಿ ಏನೇನ್ ಹಾಕ್ತೀನೋ ಕೈ ಆಡ್ತಾ ಸುಮ್ನೆ. ಮೊದಲು ನೀವು ಮಾಡ್ಬೇಕಾಗಿರೋದು ಜೀರಿಗೆನ ಬಾಣ್ಲೆ ಮೇಲೆ ಹಾಕೊಳ್ಳಿ. ಆಮೇಲೆ ಕಾಳು ಮೆಣಸು ಅಂತೀವಿ ನಾವು, ಬ್ಲಾಕ್ ಪೆಪ್ಪರ್, ಇದನ್ನ ಹಾಕೊಳ್ಳಿ. ಆಮೇಲೆ ಮೆಂತ್ಯ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ, ಕಹಿ ಬಂದ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದನ್ನ ಹಾಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಚೆನ್ನಾಗಿ ಇದೊಂದ್ ಸ್ವಲ್ಪ ಕೆಂಪಗೆ ಆಗೋ ತನಕ ಹುರ್ಕೋಬೇಕು. ಮೀನ್ ವೈಲ್ ನಾನು ಒಗ್ಗರಣೆ ರೆಡಿ ಮಾಡ್ಕೋತೀನಿ. ಒಗ್ಗರಣೆಗೆ ಏನ್ ಬೇಕು, ಮೊದಲನೇದಾಗಿ ಎಣ್ಣೆ ಬೇಕು. ಕಡ್ಲೆ ಬೀಜ ಹಾಕೋತಾ ಇದೀನಿ ಫಸ್ಟ್. ಒಂಚೂರು ಕಡ್ಲೆ ಬೇಳೆ, ಅದು ಕುಟುಂಬ ಅಂತ ಇರ್ಬೇಕಂತ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ನೀವು. ಆಮೇಲೆ ಒಣ ಮೆಣಸಿನಕಾಯಿ ಒಂಚೂರು ಹುರ್ಕೋಣ. ಒಂಚೂರು ಒಗ್ಗರಣೆಗೆ ಸಾಸಿವೆ, ಒಂಚೂರು ಕಡಲೆಕಾಯಿ. ನೋಡಿ ಈ ಕಡಲೆಕಾಯಿ ಬೀಜ ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಗೋಲ್ಡನ್ ಬ್ರೌನ್ ಆಗ್ಬೇಕು. ನಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ದಂಗೆ. ಒಂಚೂರು ಲೈಟ್ ಆಗಿ ಗೋಡಂಬಿ, ಅದು ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಇದನ್ನು ಅಷ್ಟೇ ಗೋಲ್ಡನ್ ಕೆಂಪಾಗ ತನಕ ಮಾಡ್ತಾ ಇರ್ಬೇಕು. ಗ್ಯಾಪ್ ಅಲ್ಲಿ ಮೆಂತ್ಯ, ಜೀರಿಗೆ, ಪೆಪ್ಪರ್ ಇದೆಯಲ್ಲ ಅದನ್ನ ಪೌಡರ್ ಮಾಡ್ಕೊಂಬೋಣ. ಅಲ್ಲಿವರೆಗೂ ನೀ ಒಂಚೂರು ಕೈ ಆಡ್ತಾ ಇರ್ಬಿಟ್ಟಿ. ಓಕೆ ಡನ್. ಇದಕ್ಕಿನ್ನು ಏನಾದ್ರು ಹಾಕ್ಬೇಕಾ? ಅದಕ್ಕೆ ಮೆಣಸಿನಕಾಯಿ ಹಾಕು. ಆಮೇಲೆ ಲಾಸ್ಟ್ ಕರಿಬೇವು ಹಾಕ್ಬೇಕು. ಓಕೆ ಸೊ ಇದೇ ಒಗ್ಗರಣೆಗೆ ಹಸಿಮೆಣಸಿನಕಾಯಿ ಹಾಕಿದೀವಿ. ಹಾಗೆ ಒಂಚೂರು ಕರಿಬೇವಿನ ಸೊಪ್ಪು ಒಂದಷ್ಟು ಹಾಕ್ತಾ ಇದೀವಿ. ಆ ಕಡೆ ಮಸಾಲ, ಇವಾಗ ಡ್ರೈ ಮಸಾಲ ಏನ್ ಮಾಡ್ಕೊಂತಾ ಇದೀವಿ ಅದನ್ನ ಮಿಕ್ಸಿ ಒಳಗೆ ಹಾಕೊಂತಾ ಇದ್ದಾರೆ. ಮೆಂತ್ಯ, ಜೀರಿಗೆ ಹಾಗೆ ಕರಿಮೆಣಸು ಪೌಡರ್ ಆಗಿದೆ, ತಕೊಳ್ಳೋಣ. ಒಳ್ಳೆ ಸುವಾಸನೆ. ಈಗ ಇನ್ನೊಂದು ಪ್ಯಾನ್ ಅಲ್ಲಿ ಬೆಲ್ಲ ಹಾಗೆ ಹುಣಸೆ ಇದೆಯಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ನೀರು, ಕ್ಯೂಚಿರೋ ಹುಣಸೆ ಹಣ್ಣನ್ನ ನಾವು ಪ್ಯಾನಿಗೆ ಹಾಕೊಂತಾ ಇದೀವಿ. ಪುಡಿ ಬೆಲ್ಲ ಹಾಕಿ, ಅಚ್ಚ ಬೆಲ್ಲನೂ ಹಾಕ್ಬೋದು, ಬಟ್ ಅದು ಕರಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಪುಡಿ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಒಂಚೂರು ಹಿಂಗು. ಓಕೆ, ಈಗ ಬೆಲ್ಲ ಹಾಗೆ ಹುಣಸೆ ನೀರನ್ನ ಒಂದ್ ಸ್ವಲ್ಪ ಹಿಂಗ್ ಕೈ ಆಡ್ತಾ ಇರ್ತೀನಿ. ನಾನು ಆ ಕಡೆ ಅನ್ನ ಕಲ್ಸ್ಕೊತಾ ಇರ್ತೀನಿ. ಓಕೆ, ಅನ್ನನ ಕಲ್ಸಕ್ಕಿಂತ ಮುಂಚೆ ಒಂಚೂರು ಅರ್ಶನ ಎಲ್ಲಾ ಒಂದು ಅಡಿಗೆಲ್ಲೂ ಬಳಸ್ತಾರೆ. ಯಾಕೆ ಅಂದ್ರೆ ಅದ್ರಲ್ಲಿ ಅಷ್ಟೊಂದು ಆರೋಗ್ಯಕ್ಕೆ ಬೇಕಾಗಿರೋಂಥ ಅಂಶಗಳಿದೆ. ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಲೈಟ್ ಆಗಿ ಫಿಯೋನಾ ಎಣ್ಣೆ ಹಾಕಿ ಕಲ್ಸ್ಕೊ. ಅನ್ನ, ಅರ್ಶನ, ಉಪ್ಪು ರೆಡಿ ಆಗಿದೆ. ಈಗ ಹುಣಸೆ ಹಾಗೂ ಬೆಲ್ಲದ ಪೇಸ್ಟ್ ಹಾಕೊಳ್ಳೋಂತ ಸಮಯ. ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಕಲರ್ ನೋಡಕ್ಕೆ ಚೆನ್ನಾಗಿದೆ ಅಲ್ಲ ಹೆಚ್ಚಿನ? ಹೌದು. ಈಗ ಮೆಂತ್ಯ, ಜೀರಿಗೆ, ಕಾಳು ಮೆಣಸಿನ ಪುಡಿ ಮಾಡ್ಕೊಂಡಿದ್ವಲ್ಲ, 1 ರಿಂದ 1.5 ಸ್ಪೂನ್. ಈಗ ಇದಕ್ಕೆ ಬೇಕಾಗಿರುವಂತ ಒಂದು ಮುಖ್ಯವಾದ ಬಹಳ ಕರುಂ ಅಂತ ಒಂದು ಅಂಶ ಒಗ್ಗರಣೆ ಮಾಡ್ಕೊಂಡಿದ್ವಿ ಗೊತ್ತಾ? ಅದ್ರಲ್ಲಿ ಇರುವಂತ ಕಡಲೆಕಾಯಿ, ಗೋಡಂಬಿ, ಈ ಒಂದು ಮೆಣಸಿನಕಾಯಿ, ಕರಿಬೇವು ಇದನ್ನೆಲ್ಲ ಹಾಕುವಂತ ಸಮಯ. ಆಹಾ, ಘಮ 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 ಅಂತ ಇದೆ. ಉಯ್ಯೋ, ತಿಂದು ನೋಡಿ ನೀವೆಲ್ಲ. ಓಕೆ, ಸೊ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಡಿ ಆಗಿದೆ. ನಿಮ್ ಕೈಯಾರೆ ಪ್ರೀತಿಯಿಂದ ಮಾಡಿರೋಂತಹ ಪುಳಿಯೋಗರೆ ನಿಮ್ಮ ಮಹಾರಾಣಿ ಯಶು ಅವ್ರಿಗೆ ಕೈ ತಿನ್ಸಿ ಹೇಗಿದೆ ಟೇಸ್ಟ್ ಅಂತ ಕೇಳಿ.
ಸೂಪರ್ ಆಗಿದೆ. ನಮ್ ಭಾಷೆಲಿ ಹೇಳ್ಬೇಕು ಅಂದ್ರೆ ಅಗದಿ ಚಲೋ ಆಯ್ತ್ರೆ ಮತ್ತ ಚೆನ್ನಾಗಿದ್ಯಾ? ಬಾಳ ಚಲೋ ಆಯ್ತಮ್ಮ. ಹಾ ಸಖತ್ತಾಗಿದೆ. ನನಗಂತೂ ತುಂಬಾನೇ ಫೇವ್ರೆಟ್ ಡಿಶ್ ಪುಳಿಯೋಗರೆ. ಇನ್ನೊಂದ್ ಚೂರು ತಿನ್ಬೇಕು ಅಲ್ವಾ? ನಾನು ಹಂಗೆ ತಿಂತಾನೆ ಇರ್ತೀನಿ. ಅದ್ ಇನ್ನೊಂದ್ ದೊನ್ನೆನು ನಂದೇನೆ. ಹೌದಾ? ಇವಾಗ್ಲೇ ಪರವಶನ ಅದೇನೋ ಹಾಡ್ ಕೇಳಿದ್ರಲ್ವಾ, ನನ್ಗೆ ಈ ಪುಳಿಯೋಗರೆ ತಿಂತಾ ಭಕ್ತಿ ಪರವಶನ ಆಗ್ಬಿಟ್ಟೆ. ಸಖತ್ತಾಗಿದೆ. ಸೊ ವೀಕ್ಷಕರೇ, ಟೆಂಪಲ್ ಪುಳಿಯೋಗರೆ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ದೇವಸ್ಥಾನ ಪುಳಿಯೋಗರೆ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಜೀರಿಗೆ, ಕಾಳ್ಮೆಣಸು, ಮೆಂತ್ಯ ಹಾಕಿ ಹುರಿದುಕೊಳ್ಳಿ. ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಡ್ಲೆ ಬೀಜ, ಕಡ್ಲೆಬೇಳೆ, ಒಣಮೆಣಸಿನಕಾಯಿ, ಗೋಡಂಬಿ, ಹಸಿ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದುಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಹುರಿದುಕೊಂಡಂತಹ ಮೆಂತ್ಯ, ಜೀರಿಗೆ, ಮೆಣಸು ಒಂದು ಜಾರ್ಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ. ಪ್ಯಾನ್ಗೆ ಹುಣಸೆ ಹಣ್ಣಿನ ರಸ, ಪುಡಿ ಬೆಲ್ಲ ಹಾಕಿಕೊಳ್ಳಿ. ಒಂದು ಬೌಲ್ನಲ್ಲಿ ಅನ್ನವನ್ನ ತೆಗೆದಿಟ್ಟುಕೊಂಡು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆಯನ್ನ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಹುಣಸೆ ಹಣ್ಣು ಹಾಗೂ ಬೆಲ್ಲದ ಮಿಶ್ರಣವನ್ನ ಸೇರಿಸಿಕೊಂಡು ಕಲಸಿಕೊಳ್ಳಿ. ನಂತರ ರುಬ್ಬಿಕೊಂಡಂತಹ ಮಿಶ್ರಣವನ್ನ ಹಾಕಿಕೊಳ್ಳಿ. ಫ್ರೈ ಮಾಡಿಕೊಂಡಂತಹ ಮಿಶ್ರಣವನ್ನ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಂಡರೆ ದೇವಸ್ಥಾನದ ಪುಳಿಯೋಗರೆ ರೆಡಿ. ಓಕೆ, ತುಂಬಾ ಟೇಸ್ಟಿ ಆದಂತಹ ಟೆಂಪಲ್ ಪುಳಿಯೋಗರೆ ತಿನ್ಕೊಂಡ್ ಬಂದಿದೀವಿ. ಈಗ ನಿಮ್ಮ ಸ್ವೀಟೆಸ್ಟ್ ಸ್ಟೋರಿನ ಕಂಟಿನ್ಯೂ ಮಾಡ್ಬೇಕು. ಮದ್ವೆ ವಿಚಾರದವರೆಗೂ ಬಂದಿದೀವಿ ಅಲ್ವಾ? ಮುಂದೆ ಸೊ ಏನಂದ್ರೆ, ನಮ್ಮಪ್ಪ ನನ್ನ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ನಮ್ಮಪ್ಪ ಹೊಡಿತಾ ಇರ್ಲಿಲ್ಲ. ಈ ವಿಚಾರಕ್ಕೆ ದಿನ ಹೊಡಿತಾ ಇದ್ರು. ಆಯ್ತಾ, ನಮ್ಮಮ್ಮ ಇದನ್ನ ನೋಡಿ ನೋಡಿ ಲೈಕ್ ಅವರು ತುಂಬಾ ಮದ್ವೆ ಪ್ರಪೋಸಲ್ಸ್ ಎಲ್ಲ ತಗೊಂಡ್ಬರ್ತಾ ಇದ್ರು. ನಾನು ನಮ್ಮ ಅಮ್ಮನಿಗೆ ಫುಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ನೋಡಮ್ಮ, ನೀನ್ ಏನಾದ್ರೂ ಬೇರೆ ಹುಡುಗನ್ ಕೊಟ್ಟು ಮದ್ವೆ ಮಾಡ್ಸಿದ್ರೆ ನಾನ್ ಪಕ್ಕ ಹೇಳ್ತೀನಿ ಅವನಿಗೆ, ನನ್ಗೆ ನೀನಂದ್ರೆ ಇಷ್ಟ ಇಲ್ಲ, ಫೋರ್ಸ್ಫುಲಿ ಮದ್ವೆ ಆಗಿರೋದು, ನಿರಂಜನೆ ಆಗ್ಬೇಕಾಗಿತ್ತು, ಬಟ್ ಪೇರೆಂಟ್ಸ್ ಫೋರ್ಸ್ ನಾನು ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಇದೇ ಹೇಳ್ತಾ ಇದ್ದೆ ನಮ್ಮ ಅಮ್ಮನ್ಗೆ. ಅದಕ್ಕಿಂತ ಜಾಸ್ತಿ ನಮ್ಮ ಅಮ್ಮನ್ಗೆ ಬೇಜಾರಾಗ್ತಾ ಇದ್ದು ದಿನಾ ಓಡಿಸ್ಕೊತಾ ಇದ್ದೆ. ಶಿಫೆಲ್ ಲೈಕ್ ಇಲ್ಲ, ಇದ್ಯಾಕೋ ತುಂಬಾನೇ ಸ್ಟ್ರಾಂಗ್ ಆಗಿದೆ ಇವ್ರದ್ದು ಲವ್. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವೆಲ್ಲ ಎಲ್ಲ ಸುಳ್ಳು. ಅವ್ರಿಗೆ ಗೊತ್ತಾಯ್ತು, ನಿರಂಜನ್ ಅಂತ ಅಪರಂಜಿನ ಕಳ್ಕೊಂಡ್ರೆ ಇನ್ನೆಲ್ಲೂ ಸಿಗಲ್ಲ. ಇದೊಂದು ವಜ್ರ ಕೈಯಲ್ಲಿ ಬಂದಿದೆ, ಅದಾಗದೇ ಬಂದಿದೆ, ಇದನ್ನ ಕಳ್ಕೋಬಾರ್ದು ಅಂತ ಅವ್ರಿಗೆ ರಿಯಲೈಸ್ ಆಯ್ತು. ಜೋಕ್ಸ್ ಅಪಾರ್ಟ್, ಒಂದಿನ ಸಡನ್ ಆಗಿ ಇವ್ರ ಅಮ್ಮನೇ ಫೋನ್ ಮಾಡಿದ್ರು. ಫೋನ್ ಮಾಡಿ, ಆಯ್ತು ಬಾಪ, ನಿಮ್ಮಿಬ್ರು ಲವ್ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಯ್ತು, ನಾವು ಒಪ್ಪಿದೀವಿ, ಬಂದ್ ಮಾತಾಡಿ ಅಂತ. ಈ ಕಾರ್ಯಕ್ರಮ ನೋಡ್ತಾ ಇರೋಂತ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಸಾಕಷ್ಟು ಜನ ಲವ್ ಮಾಡ್ತೀರಾ. ಪೇರೆಂಟ್ಸ್ ನ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಶಕ್ತಿ ಮೀರಿ ಪ್ರಯತ್ನ ಪಡಿ. ಸಾಧ್ಯ ಆದಷ್ಟು ಪೇರೆಂಟ್ಸ್ ನ ಒಪ್ಸೇ ಮದ್ವೆ ಆಗಿ. ನಾವು ಅಷ್ಟೇ 2 ಕಡೆ ಪೇರೆಂಟ್ಸ್ ನ ಕಷ್ಟಪಟ್ಟು ಒಪ್ಸಿದ್ವಿ, ಮದ್ವೆ ಆದ್ವಿ. ಸೊ ಅಲ್ಲಿಗೆ ಸೀತಾ ಕಲ್ಯಾಣ ವೈಭೋಗವೇ ಅಂತ ಸ್ಟಾರ್ಟ್ ಆಯ್ತು. ಸೊ ಈ ಸೀತಾ ಕಲ್ಯಾಣ ಟಿವಿಲ್ ನೋಡ್ಬಿಡಲ್ಲ. ಹಾಯ್ ಅಣ್ಣ. ಹಾಯ್ ಯಶು. ಎಲ್ರ ಮನೇಲೂ ಗಂಡ ಕಡಿಮೆ ಮಾತಾಡ್ತಾನೆ, ಹೆಂಡತಿ ಜಾಸ್ತಿ ಮಾತಾಡ್ತಾಳೆ ಅಂತಾರೆ. ಆದ್ರೆ ನಮ್ಮ ಅಣ್ಣನ ಮನೇಲಿ ಆ ಥರ ಅಲ್ಲ. ನಮ್ಮ ಅಣ್ಣನೇ ಜಾಸ್ತಿ ಮಾತಾಡ್ತಾ ಇರ್ತಾನೆ. ಸ್ಟೇಜಲ್ಲೂ ಅವರೇ ಮಾತಾಡೋದಂತೆ, ಮನೇಲೂ ಅವರೇ ಮಾತಾಡೋದಂತೆ. ನಾನ್ ಫಸ್ಟ್ ಯಶುನ್ ನೋಡಿದ್ದು ನಿರಂಜನ್ ದೇಶಪಾಂಡೆ ವೈಫ್ ಆಗಿ, ಅದಾದ್ಮೇಲೆ ಫ್ಯಾಮಿಲಿ ಫ್ರೆಂಡ್ ಆದ್ವಿ, ಅದಾದ್ಮೇಲೆ ನನ್ನ ಲಕ್ಕಿ ಪಾರ್ಟ್ನರ್. ರಜನಿ ಯಾವಾಗೂ ಅವಳನ್ನ ಅನ್ನಪೂರ್ಣೆ ಅಂತ್ಯ. ಯಾಕೆಂದ್ರೆ ನಾವು ಮಧ್ಯರಾತ್ರಿ ಎಷ್ಟೇ ಲೇಟಾಗಿ ಮನೆಗೆ ಹೋದ್ರೂ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ನಮಗೆ ಹೊಟ್ಟೆ ತುಂಬಿದ್ರು ಇನ್ನ ತಿನ್ರೆ ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಊಟ ಮಾಡಿಸ್ತಾಳೆ. ಮತ್ತೆ ನಮ್ಮ ಅಕ್ಕ ಮಾತ್ರ ಏನೂ ಮಾತಾಡಲ್ಲ. ನಮ್ಮ ಅಕ್ಕ ನಮ್ಮ ಮನೇಲಿ ಒಂಥರ ಮುದ್ದೆ, ಇಲ್ಲ ಮುಗ್ದೆ. ಬಟ್ ಅವಳು ಇನ್ನೋಸೆನ್ಸನ್ನ ಇವತ್ತು ಇಷ್ಟು ವರ್ಷ ಆದ್ಮೇಲೂ ಅದೇ ಇನ್ನೋಸೆನ್ಸಲ್ಲಿ ಖುಷಿಯಾಗಿ ಕಾಪಾಡ್ಕೊಂಡ್ ಬಂದಿರೋ ನಿರಂಜನು. ನೀವಿಬ್ರು ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತೀರಾ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಶು ತುಂಬಾ ಎಮೋಷನಲಿ ಒಂದು ಮಗು ತರ ಸಾಕಿರುವಂತಹ ಒಂದು ಪಕ್ಷಿ ಇತ್ತು. ಅದು ಶೂಟ್ ಹಿಂದಿನ ದಿನಾನೇ ಅದು ತೀರೋಯ್ತು ಹೆಲ್ತ್ ಇಶ್ಯೂಸ್ ಇಂದ. ಆದ್ರೆ ಅವಳು ಈ ಕಡೆ ಡೈಲಾಗ್ ನೆನ್ಪಿಟ್ಕೊಳ್ಳೋದ, ಈ ಕಡೆ ರಾಮ್ ಬಗ್ಗೆ ಯೋಚನೆ ಮಾಡೋದ. ಶಿ ವಾಸ್ ರಿಯಲಿ ಕನ್ಫ್ಯೂಸ್ಡ್, ಬಟ್ ಸ್ಟಿಲ್ ಶೋನ ಸೂಪರ್ ಹಿಟ್ ಆಗಿ ಸಕ್ಸಸ್ ಮಾಡಿದ್ಲು. ಆ್ಯಂಡ್ ನಮಗೆ ಗೋಲ್ಡನ್ ಬಜಾರ್ ಕೂಡ ಸಿಕ್ತು. ಸೊ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಯಶು. ನಿರಂಜನ್ಗಿರೋ ವರ್ಸಿಟಾಲಿಟಿಗೆ ಅವನಿಗೆ ದೇವರು ದಿಂಡ್ರು ವ್ರತ ಇರ್ಬೋದು, ರೆಸಾರ್ಟ್ ಇರ್ಬೋದು, ಪಾರ್ಟಿ ಇರ್ಬೋದು, ಮನೆ ಇರ್ಬೋದು, ಅದೆಲ್ಲದಕ್ಕೂ ಹುರಿದುಂಬಿಸ್ಕೊಂಡು ಆಸ್ ಅ ಸ್ಟೋನ್ ಅವನ ಹಿಂದೆ ನಿಂತಿದ್ದಾಳೆ ಅಂದ್ರೆ ತಾಕತ್ತಿರೋ ಯಶುನೇ. ಸರಸವೇ ಜನನ ವಿರಸವೇ ಮರಣ,
ಸಮರಸವೇ ಜೀವನ. ಇದು ಯಾವಾಗಲೂ ನಿಮ್ಮಿಬ್ಬರು ನೋಡಿದಾಗ ನೆನಪಾಗುತ್ತೆ. They were meant for each other and they make such a beautiful couple. ತಾಯಿ ಚಾಮುಂಡೇಶ್ವರಿ ಯಾವಾಗಲೂ ನಿಮ್ಮನ್ನ ಖುಷಿಯಾಗಿ ಹ್ಯಾಪಿಯಾಗಿ ಇಟ್ಟಿರಲಿ ಅಂತ ನಾನು ಕೇಳ್ಕೊಂತೀನಿ. All the best. ಆಲ್ ದ ಬೆಸ್ಟ್. ನಿಮ್ಮಿಬ್ಬರಿಗೂ ಯಾರ ದೃಷ್ಟಿನೂ ಬೀಳದೆ ಇರಲಿ. ಯು ಆರ್ ಆರ್ ಇನ್ಸ್ಪಿರೇಷನ್. ಹೇಗ ಅನ್ನಿಸ್ತು ವಿಡಿಯೋ ನೋಡಿ? ಖುಷಿ ಆಯ್ತು, ಯಾಕೆಂದ್ರೆ ನಾವು ನಿರೂಪಕರಾಗಿ ಬರೀ ಬೇರೆಯವ್ರನ್ನೇ ಮೆರೆಸ್ತಾ ಇರ್ತೀವಿ ಯಾವಾಗ್ಲೂ. ಸೊ ನಮ್ಮನ್ನು ಈ ತರ ಕೂಡ್ಸಿ ನಮ್ಮ ಬಗ್ಗೆ ನಾವೇ ನೋಡಿದಾಗ ಪರವಾಗಿಲ್ಲ, ನಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೆದಿದೆಯಲ್ಲಪ್ಪ ಅನ್ಸುತ್ತೆ. ಅಂಡ್ ಇಷ್ಟೆಲ್ಲ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಅಂತ ಖುಷಿ ಆಗುತ್ತೆ. ನಮ್ಮ ಜಗ್ಗ, ಸುಸು, ಹೌದು, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೇ ಅವರೆಲ್ಲ ಹೇಳೋದೊಂದೇ, ಯಶು ಬಗ್ಗೆನೇ ಹೇಳೋದು. ಐ ಆಮ್ ವೆರಿ ವೆರಿ ಲಕ್ಕಿ. ಎಸ್, ನನ್ನ ಡೆಫಿನೆಟ್ಲಿ. ಜೀವನದಲ್ಲಿ ಒಳ್ಳೆ ಹೆಂಡತಿನ ಕೊಟ್ಬಿಟ್ಟಪ್ಪ ನಂಗೆ. ಸಾಕು, ನಂಗೆ ಲೈಫ್ ಸಾಕು, ಇಷ್ಟ ಸಾಕು ನಂಗೆ. ನನ್ಗೂ ಅಷ್ಟೇ. ಬಿಕಾಸ್ ಎಲ್ಲಾ ಹೆಣ್ಮಕ್ಳಿಗೂ ನಮ್ ಗಂಡನೇ ಪ್ರಪಂಚ ಆಗಿರ್ತಾರೆ. ನಮ್ಗೆ ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲ ಅವರಾಗಿರ್ತಾರೆ. ಸೊ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಮದರ್, ನನ್ನ ಗೈಡು ಎಲ್ಲ ನನ್ನ ಗಂಡನೇ. ಸೊ ರಾಮು ಗಿಣಿ ಬಗ್ಗೆ ಏನು ಹೇಳ್ತೀರಾ ಸುಷ್ಮಿತಾ ಅವರು? ನನ್ನ ಹತ್ರ ಒಂದು ಕಾಕ್ಟೇಲ್ ಬರ್ಡ್ ಇತ್ತು, ರಾಮ ಅಂತ. ನಮ್ಮ ಶೂಟಿಂಗ್ ನಡಿಬೇಕಾದ್ರೆ ಅವನಿಗೆ ಒಂದು ಐ ಇನ್ಫೆಕ್ಷನ್ ಆಗಿತ್ತು. ಅದ್ ಹೆಂಗೆ ಅಂದ್ರೆ ಅವನಿಗೆ ಸಾಯೋದ್ ಗೊತ್ತಿತ್ತೋ ಏನೋ, ಹಿಂದಿನ ದಿನ ಫುಲ್ ಕಂಪ್ಲೀಟ್ ಆಗಿ ಅವ್ನು ನನ್ನ ಹೆಗಲ್ ಮೇಲೆನೆ ಕೂತಿದ್ದ. ನಾನು ಏನೇ ಮನೆ ಕೆಲಸ ಮಾಡಿದ್ರು ನನ್ನ ಹೆಗಲ್ ಮೇಲೆನೆ ಕೂತಿದ್ದ. ಅದು ನೆಕ್ಸ್ಟ್ ಡೇ ಅದು ನನ್ನ ಕೈಯಾರೇನೆ ಲೈಕ್ ಹಿಂಗೆ ಎತ್ಕೊಂಡು ನಾನು ಕ್ಲಿನಿಕ್ ಹೋಗ್ತಾ ಇದೀನಿ, ನನ್ ಜೋರಾಗಿ ರೆಕ್ಕೆ ಹಿಂಗೆ ಬಿಚ್ಚಿ ಅದ್ರ ಪ್ರಾಣ ಬಿಡ್ತು. That is actually very emotional ನನಗೆ. ಪೆಟ್ಸು ಲಿಟ್ರಲಿ ಮನುಷ್ಯರಿಗಿಂತ ಜಾಸ್ತಿ ಹೊಂದ್ಕೊಳ್ತವೆ. ಅದಕ್ಕೆ ಮಾತು ಬರಲ್ಲ, ಏನು ಬರಲ್ಲ. ಬಿಕಾಸ್ ನಮ್ಮಿಬ್ಬರು ಗೊತ್ತು ಆ ಪ್ರೀತಿ. ನನಗೂ ಮುಂಚೆ ನಾಯಿ ಅಂದ್ರೆ ಅಷ್ಟಕ್ಕೆ ಆಗ್ತಾ ಇರ್ಲಿಲ್ಲ, ದೂರದಿಂದ ಪ್ರೀತಿ ಮಾಡ್ತಿದ್ದೆ. ಬಟ್ ನನಗೆ ನಿರಂಜನ್ ಒಂದು ನಾಯಿ, ಒಂದು ಪಕ್ಷಿ ತಂದ್ಕೊಟ್ಟಾಗ ಇವ್ರಿಗಿಂತ ಜಾಸ್ತಿ ಅವ್ ಹತ್ರ ಆಯ್ತು ನನಗೆ. ಇವ್ನು ಶೂಟಿಂಗ್ ಹೋದಾಗ ನನ್ನ ಜೊತೆ ಅವು ಆಟ ಆಡ್ಕೋತಾ ಇತ್ತು, ರೆಸ್ಪಾಂಡ್ ಮಾಡ್ತಿತ್ತು. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಎದ್ದಿದ್ದೀನಿ ಬಾ, ನಾನು ಹೊರಗೆ ತೆಗಿ ಅಂತೆಲ್ಲ. ನನಗೂ ಅದಕ್ಕೂ ಒಂದು ಬಾಂಡಿಂಗ್ ಇತ್ತು. ಅದು ನನ್ನ ಕೈಯಾರನೇ ಅದು ನನ್ನ ತೊಡೆ ಮೇಲೆ ಅದು ಪ್ರಾಣ ಬಿಟ್ಬಿಡ್ತು. ನನ್ಗೆ ಅದಿನ್ನೂ ಕಣ್ಣು ಕಟ್ದಂಗಿದೆ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ನನ್ನ ಮನೆಯಲ್ಲೇ ಒಂದು ಪಾಟಲ್ಲಿ ನಾನು ಅದನ್ನ ಮಣ್ಣು ಮಾಡ್ತೀನಿ. ಎವ್ರಿ ಸಿಂಗಲ್ ಡೇ ಗಿಡಕ್ಕೆಲ್ಲ ನೀರು ಹಾಕ್ಬೇಕಾದ್ರೆ ನಾನು ಅದಕ್ಕೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ರಾಮ, ಐ ಮಿಸ್ ಯು ಸೋ ಮಚ್ ಅಂತ ಎವ್ರಿ ಟೈಮ್ ಹೇಳ್ತೀನಿ. ಆ್ಯಂಡ್ ಇವಾಗ್ಲೂ ಅಷ್ಟು ನಿರಂಜನ್ ಅದ್ರದ್ದು ಕೇಜ್ ಇದೆ ನಮ್ಮ ಕಿಚನಲ್ಲಿ, ಅದನ್ನ ಎತ್ತಿಟ್ಬಿಡೋಣ ಅಂತ ಹೇಳ್ತಾನೆ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ದಿನ ಬೆಳಗ್ಗೆ ಅದನ್ನ ಮಾತಾಡಿಸಿ ಅಭ್ಯಾಸ. ಇವಾಗ್ಲೂ ಅಷ್ಟೇ ರಾಮ ರಾಮ ಅಂತೆಲ್ಲ ನಾನು ಹೋಗಿ ಆ ಕೇಜ್ ಹತ್ರ ಮಾತಾಡ್ತಾ ಇರ್ತೀನಿ. ತುಂಬಾ ಮಿಸ್ ಮಾಡ್ಕೋತೀನಿ ರಾಮ, ಐ ಲವ್ ಯು ಸೋ ಮಚ್. ಏನೇ ಆದ್ರೂ ನಿಮ್ಮ ಡೆಡಿಕೇಶನ್, ಒಂದು ಪ್ರಾಣಿ ಪ್ರೀತಿ ತುಂಬಾನೇ ಇದೆ. ರಾಮನ್ನಷ್ಟೇ ಪ್ರೀತಿ ಕೊಡೋ ನಿರಂಜನ್ ಇದಾರೆ, ಒಂದು ಪಪ್ಪಿ ಕೊಟ್ಬಿಡಿ ಅವ್ರಿಗೆ. ಇಟ್ ಇಸ್ ಟೈಮ್ ಫಾರ್ ಹ್ಯಾಪಿ ಟಿಯರ್ಸ್. ಯಾಕಂದ್ರೆ ನಮ್ಮ ಮಾಸ್ಟರ್ ಶೆಫ್ ಬರ್ತಾ ಇದಾರೆ. ಈ ಮುದ್ದಾದ ಜೋಡಿಯ ಕೈಯಲ್ಲಿ ಯಾವ ಅಡ್ಗೆ ಮಾಡ್ತಾರೆ ಅಂತ ಕಿಚನ್ಗೆ ಹೋಗಿ ನೋಡೋಣ. ಬನ್ನಿ ಪ್ಲೀಸ್. ಓಕೆ, ಸೊ ಇವಾಗ ನಾವು ಮತ್ತೆ ಕಿಚನ್ಗೆ ಬಂದಾಯ್ತು. ಈಗ ನಿಮ್ಮಿಬ್ಬರ ಕೈಯಲ್ಲಿ ಪ್ರೀತಿಯಿಂದ ಅಡಿಗೆ ಮಾಡಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾಸ್ಟರ್ ಶೆಫ್ ಅಲಿಯಾಸ್ ನಮ್ಮ ಬಾಸ್ ಶೋಭಾ ಜೋಜಿಗಾ. ನಿರಂಜನ್, ಆಕ್ಚುಲಿ ನಾನು ಶೋಭಾ ಜೋಜಿಗಾ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಶೋಭಾ ಜೋಜಿಗಾ ಹಳೇ ಕಾಲದಲ್ಲಿ ಒಂದೇ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಶೀಸ್ ಮೈ ಎಕ್ಸ್ ಕೊಲೀಗ್. ಇವೆಲ್ಲ ಯಾವಾಗ ಶೋಭಾ? ನೋಡಿ, ನಮ್ಗೆ ಒಂದೇ ಲೈಫ್ ಇರೋದಲ್ವಾ. ಸೊ ನನ್ನ ಜೀವನವನ್ನ ಒಂದೇ ಆರ್ಟ್ ಫಾರ್ಮಿಗೆ ಡೆಡಿಕೇಟ್ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ಎಕ್ಸ್ಪ್ಲೋರ್ ಮಾಡ್ಬೇಕು. ನಾನು ಅಷ್ಟೇ, ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಡಿಗೆ ಎಲ್ಲ ಮಾಡಿದ್ದೀನಿ. ನಿರಂಜನ್, ನೀವು ಎಕ್ಸ್ ಕೊಲೀಗ್ ಅಂದಿದ್ದು ನನಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅವಾಗ ಒಂದು ಫ್ಲಾಶ್ ಬ್ಯಾಕ್ ಇತ್ತಲ್ಲ, ಹುಡುಗಿ ಇವರೇನಾ ಅಂತ ಅನ್ಕೋಬಿಟ್ಟೆ ನಾನು. ಇಲ್ಲ ನಾವೊಂಥರ ಬ್ರೋ ಸಿಸ್ಟರ್ ಆತರ. ಹೇಳಿ ಬಾಸ್, ಇವತ್ತು ಏನ್ ಮಾಡಿಸ್ತಾ ಇದ್ದೀರಾ? ಇವತ್ತು ನಾವು ಮಾಡ್ತಿರುವಂತದ್ದು ಕಾಲಿಫ್ಲವರ್ ಚಾಪ್ಸ್. ಸೊ ಅದಕ್ಕೆ ನಾನು ಇಡೀ ಕಾಲಿಫ್ಲವರ್ ಅನ್ನ ಈ ರೀತಿ ಕಟ್ ಮಾಡ್ಕೊಂಡು ಬ್ಲಾಂಚ್ ಮಾಡ್ಕೊಂಡು ತಂದಿದ್ದೀನಿ. ಟೈಮ್ ಕನ್ಸ್ಯೂಮ್ ಜಾಸ್ತಿ ತಗೊಳಲ್ಲ ಇದಕ್ಕೆ. ಆಮೇಲೆ ತುಂಬಾ ಸಿಂಪಲ್ ಮ್ಯಾರಿನೇಷನ್ ಮಾಡೋದು. ಚಾಯ್, ಆರೋಗ್ಯ ಕರ್ಡ್. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದು ಆರೋಗ್ಯ ಕರ್ಡ್. ಸೊ ನಾನು ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದೀವಿ ಅಂತ ಹೇಳ್ಬಿಡ್ತೀನಿ. ಕಾಲಿಫ್ಲವರ್ ಇದೆ, ಉಪ್ಪಿದೆ, ಕಸೂರಿ ಮೆಥಿ, ಒಣಗಿರುವಂತಹ ಮೆಂತ್ಯ ಸೊಪ್ಪು, ಜೀರಿಗೆ ಪುಡಿ, ಮೆಣಸಿನ್ಕಾಯಿ ಪುಡಿ, ಜೀರಿಗೆ,
ಇದು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ, ದಪ್ಪ ಮೊಸರು, ಕೊತ್ತಂಬರಿ ಸೊಪ್ಪು. ಸಾಸಿವೆ ಎಣ್ಣೆ ಟೇಸ್ಟ್ ಡಿಫರ್ ಆಗಲ್ವಾ? ಅದು ಅರೋಮಾ ನೋಡಿ, ನಾವು ಮಾಡ್ತಿರೋದು ತಂದೂರ್ ಸ್ಟೈಲ್, ಉತ್ತರ ಭಾರತದ ಸ್ಟೈಲ್ ಅಲ್ಲಿ. ಪಂಜಾಬ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದು. ಸರ್ಸೋಂಕಿ ತೇಲ್ ಅಂತ. ತುಂಬಾ ಹೆಲ್ತ್, ಅದು ಇಮ್ಯುನಿಟಿ ಬೂಸ್ಟರ್. ಆಮೇಲೆ ಇದು ಕೂಡ ಚರ್ಮಕ್ಕೆ ಒಳ್ಳೇದು, ಹಾಗೇನೆ ಮಸ್ಟರ್ಡ್ ಆಯಿಲ್ ಕೂಡ ಚರ್ಮಕ್ಕೆ ಒಳ್ಳೇದು. ಸೊ ಕಾಂಬಿನೇಷನ್ ಅಲ್ಲಿ ಇದು ಡಿಶ್ ಮಾಡೋಣ ಅಂತ. ಸೊ ಈ ಡಿಶ್ ನಾವು ಹೆಸರು ಚರ್ಮದ ಫ್ರೈ ಅಂತ ಇಡ್ಬೋದಾ? ಚರ್ಮಕ್ಕೆ ಒಳ್ಳೇದಾಗಿದೆ ಚರ್ಮದ ಫ್ರೈ. ಸೊ ಮಾಡ್ಕೊಳ್ಳೋಣವಾ? ಫಸ್ಟ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೊಸರು ಹಾಕೊಳ್ಳೋಣ. ಈಗ ಒಣಗಿದ ಮೆಣಸಿನ್ಕಾಯಿ ಪುಡಿ, ಇದರಲ್ಲಿ ಅರ್ಧದಷ್ಟು ಜೀರಿಗೆ ಪುಡಿ. ನಾವು ಜೀರಿಗೆ ಪುಡಿನೂ ಹಾಕಿದೀವಿ, ಜೀರಿಗೆನೂ ಹಾಕಿದೀವಿ. ಇದು ಎಷ್ಟು ಫುಲ್ ಹಾಕ್ಬೇಕು? ಅರ್ಧ. ಒಣಗಿರೋ ಮೆಂತ್ಯ ಸೊಪ್ಪು, ಉಪ್ಪು, ಕೊನೆಯದಾಗಿ ಸಾಸಿವೆ ಎಣ್ಣೆ. ಇದು ಫುಲ್, ಅದು ಪೂರ್ತಿ. ಓಕೆ ಮಿಕ್ಸ್ ಮಾಡ್ತೀನಿ ನೀನು. ಅಷ್ಟೊತ್ತಿಗೆ ಯಶು ಅವ್ರೆ, ನೀವು ಪ್ಯಾನ್ ಹಾಕೊಂಡು ಬಿಸಿ ಮಾಡ್ಕೊಂತೀರಾ? ಎಸ್, ಡೆಫಿನೆಟ್ಲಿ. ಈಗ ನಮ್ಮ ಕೋಸನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಪ್ಲೇಟ್ ಅಲ್ಲಿ. ಈ ಮಿಕ್ಸ್ಚರ್ ನೋಡಿದ್ರೆ ಯಾವ್ದು ಇಲ್ಲ, ಹಾಗೆ ಅದು ಇಡಿಯಾಗಿ ಹಾಗೇನೆ ಗೊತ್ತೆ. ಅದು ನೀವು ಐಡಿಯಾ ಇಸ್ ಆ ಇಡೀ ಕಾಲಿಫ್ಲವರ್ ನ ಟೇಸ್ಟ್ ನಮ್ಗೆ ಗೊತ್ತಾಗ್ಬೇಕು, ಅದಕ್ಕೆ ಅಷ್ಟು ದಪ್ಪಕ್ಕೆ ಇಟ್ಟಿರೋದು. ನಾವೇನ್ ಮಾಡ್ತೀವಿ, ಸಣ್ಣ ಸಣ್ಣಕ್ಕೆ ಹೆಚ್ಚಿರ್ತೀವಿ ಅಥವಾ ಮಸಾಲ ಹಾಕಿ ಓವರ್ ಪವರ್ ಮಾಡ್ಬಿಟ್ಟಿರ್ತೀವಿ. ಆ ವೆಜಿಟೇಬಲ್ದು ಫ್ಲೇವರ್ ನಮ್ಗೆ ಸಿಗ್ಬೇಕು ಅಂತ ಇಷ್ಟು ದಪ್ಪಕ್ಕೆ ಕಟ್ ಮಾಡಿರೋ. ಹೆಂಚ್ ಕಾದಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕೋದು ಬೇಕಾಗಿಲ್ಲ, ಆಲ್ರೆಡಿ ಎಣ್ಣೆ ಮ್ಯಾರಿನೇಷನ್ ಅಲ್ಲಿ ಇದೆ ಅಲ್ವಾ. ಈಗ ಡೈರೆಕ್ಟ್ ಆಗಿ ಇಟ್ಬಿಡ್ಲಾ ಇದನ್ನ? ಅರೆ ಆದ್ರೂ ನಂಗೆ ನಮ್ಮ ಶೋಭಾ ಜೋಜಿಗ ನ್ಯೂಸ್ ನೆಲ್ಲ ಬಿಟ್ಟು ಆಂಕರಿಂಗ್ ಅನ್ನ ಬಿಟ್ಟು ಈ ತರ ಶೆಫ್ ಆಗ್ತಾರೆ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲ. ಬಟ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನಾ ಕಪಲ್ಸ್ ಕಿಚನ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ನಮ್ ತಾಯಣ್ಣ ಯಾವ್ದು ನಾನು ತಿಂದಿಲ್ಲ ಈ ತರದ್ದು, ನೀವು ಮಾಡೋದೇ ತಿಂದಿರಲ್ಲ ಯಾವ್ದು. ಬಟ್ ಆದ್ರೂ ಒಂಥರ ನೋಡೋದಕ್ಕೆ ಹೊಸತನ ಇದೆ ಅಂಡ್ ಖುಷಿ ಆಗುತ್ತೆ. ಅದ್ ಬೇಯೋಷ್ಟೊತ್ತಿಗೆ ಒಂದ್ ಸಿಂಪಲ್ ಸಾಸ್ ಮಾಡ್ಕೊಂಡ್ಬಿಡೋಣ. ಮೊಸರಿನ ಸಾಸ್. ಓಕೆ. ಮತ್ತೆ ಆರೋಗ್ಯ ಕರ್ಡನ್ನ ಬಳಸ್ತಾ ಇದೀವಿ. ಅಲ್ಲೇ ಪುಟ್ಟದ ಒಂದ್ ಜಾರ್ ಇದೆ. ಓಕೆ. ನೋಡಿ, ಈ ಸಾಸ್ಗೆ ನಾವು 3 ಇಂಗ್ರೀಡಿಯೆಂಟ್ಸ್ ಬಳಸ್ತಿರೋದು. ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋದು. ಓಕೆ. ನೋಡ್ಕೊಂಡು ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಮಾಡ್ಕೊಂಡು ಹೇಳ್ಕೊಟ್ಟಂಗೆ ನೋಡ್ಕೊ. ಈಗ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕೊಳ್ಳೋಣ. ಓಕೆ. ದಪ್ಪ ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದು ನಾವು ಫ್ರೆಶ್ ಆಗಿ ಮಾಡ್ತಿರುವಂತಹ ಸಾಸ್. ಇದಕ್ಕೆ ಇದು ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡದ. ಅಷ್ಟೇ. ನೋಡಿ ಎಷ್ಟು ಬ್ಯೂಟಿಫುಲ್ ಮೈಲ್ಡ್ ಗ್ರೀನ್ ಕಲರ್, ಮಿಂಟ್ ಮಯೋನೀಸ್ ತರ. ಸೊ ಇದನ್ನ ಇದಕ್ಕೆ ಮಾಡ್ಕೊಳ್ಳೋಣ. ಡಿಪ್ಪು ಪ್ಲೇಟಿಂಗ್ ಮಾಡ್ಕೊಳ್ಳೋಣವಾ? ಎಸ್. ಈಗ ನೋಡಿ, ಇವಾಗ ಕರೆಕ್ಟ್ ಆಗಿ 12:45 ಅಷ್ಟೊತ್ತಾಗ್ತದೆ ಅಲ್ವಾ? ಈಗ ಯಾವ ತರ ಹಾಕ್ಬೇಕು ನಾನು? ಫಸ್ಟ್ ಸಾಸ್ ಹಾಕೊಳ್ಳೋಣ, ಸೆಂಟರ್ ಇಂದ ಸ್ಟಾರ್ಟ್ ಮಾಡಿ. ಈಗ ಆ ಇಡೀ ಕಾಲಿಫ್ಲವರ್ ಇಲ್ಲಿ ಸೆಂಟ್ರಲ್ ಕೂರ್ಬೇಕು, ಆದ್ರೆ ಸಾಸ್ ಇನ್ನೂ ಆಚೆ ಬರಬೇಕು. ಸ್ಪ್ರೆಡ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಸ್ ಇದನ್ನ ದೋಸೆ ಹಾಕ್ತಾರೆ ಗೊತ್ತಾ? ಸೆಟ್ ದೋಸೆ ಹಾಕ್ದಂಗೆ ಹಿಂಗ್ ಮಾಡಿ. ಯಾಕಂದ್ರೆ ಅದು ಭಾರ ಇರುತ್ತಲ್ಲ, ಭಾರಕ್ಕೆ ಅದು ಹಳ್ಕೊಳ್ಳುತ್ತೆ. ನಾನೇನ್ ಬಿಸಾಕ್ತೀನಿ ಹಿಂಗೆ, ಮೆತ್ತಿಗೆ ಇಡ್ತೀನಿ ನಾನು. ವಾವ್, ಲುಕಿಂಗ್ ಲೈಕ್ ಅ ವಾವ್. ಸೊ ದಾಳಿಂಬೆನ ತಗೊಂಡ್ ಮೇಲೆ ಹೂವಿನ ತರ ಡೆಕೋರೇಷನ್ ಮಾಡಿ. ಕೊತ್ತಂಬರಿ ನೋಡಿ, ನಾವೇನ್ ಮಾಡ್ತೀವಿ ಅಂದ್ರೆ ಮೇಲಿಂದ ಹಿಂಗ್ ಹಾಕ್ತಿವಿ, ಅದು ಎಲ್ಲಿ ಹೋಗಲ್ಲ, ನ್ಯಾಚುರಲ್ ಸ್ಪಾಟ್ ಅಲ್ಲಿ ಬೀಳುತ್ತಾ ಅಷ್ಟೇ. ಅಷ್ಟೇ ನೋಡಿ ಎಷ್ಟು ಡೆಕೋರೇಟಿವ್. ವಾವ್ ವಾವ್. ಕಾಲಿಫ್ಲವರ್ ಶಾಪ್ ರೆಡಿ ಆಗಿದೆ. ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಸಾಸಿವೆ ಎಣ್ಣೆ ಘಮ ಜಾಸ್ತಿ ಇದೆ. ಸೊ ಇಟ್ಸ್ ರಿಯಲಿ ಗುಡ್. ಓಕೆ. ಗಟ್ಟಿ ಉಪ್ಪಿಟ್ಟಿದ್ದಂಗಿದೆ ಒಂಥರ. ನಿಜವಾಗ್ಲೂ ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ, ಈ ಮಕ್ಕಳಿಗೆ ಎಸ್ಪೆಷಲಿ ಮನೇಲಿ ಈ ಕಾಲಿಫ್ಲವರ್ ತಿನ್ನೋದಕ್ಕೆ ಇಷ್ಟಪಡಲ್ಲ, ಹೂಕೋಸು. ಅವಾಗ ಈ ತರ ಮಾಡ್ಕೊಟ್ರೆ ಡೆಫಿನೆಟ್ಲಿ ಟ್ರೀ ಎಲ್ಲ ನೋಡಿದ್ರೆ ಒಂದು ಎಕ್ಸ್ಪೆರಿಮೆಂಟಲ್ ಡಿಶ್
ತುಂಬಾ ಟೇಸ್ಟಿ ವೆಸ್ಟರ್ನೈಸ್ಡ್ ಆಗಿದೆ, ಬಟ್ ತುಂಬಾ ಹೆಲ್ತಿಗೆ ಒಳ್ಳೇದು. ನಮ್ಮ ಕ್ಯೂಟ್ ಕಪಲ್ಗೆ ಕಾಲಿಫ್ಲವರ್ ಚಾಪ್ಸ್ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಕಾಲಿಫ್ಲವರ್ ಚಾಪ್ಸ್ ಮಾಡೋ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ಕಾಲಿಫ್ಲವರ್ ಚಾಪ್ಸ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ ಮೊಸರು, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಒಣಗಿದ ಮೆಂತ್ಯ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡಂತಹ ಕಾಲಿಫ್ಲವರ್ಗೆ ಮ್ಯಾರಿನೇಷನ್ ಮಾಡಿಕೊಂಡು ಪ್ಯಾನ್ಗೆ ಇಟ್ಟು ಬೇಯಿಸಿಕೊಂಡರೆ ಕಾಲಿಫ್ಲವರ್ ಚಾಪ್ಸ್ ರೆಡಿ. ನಿರಂಜನ್, ಯಶು, ಈ ಜೋಡಿ ಜೊತೆಗೆ ಒಂದು ಚಿಕ್ಕದಾಗಿ ರ್ಯಾಪಿಡ್ ಫೈರ್ ಆಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ನಿಮಗೆ ಅಂತ 2 ಪ್ರಾಪ್ಸ್ ಕೊಡ್ತೀನಿ, ಪ್ಲೀಸ್ ತಗೊಳ್ಳಿ. ಸೊ ನಾನು ಕೇಳೋ ಪ್ರಶ್ನೆಗೆ ಯೋಚನೆ ಮಾಡಿ ವಿತಿನ್ ಅ ಸೆಕೆಂಡ್ ಆನ್ಸರ್ ಮಾಡಬೇಕು. ಫ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್ ಈಗ ಶುರು ಆಗ್ತಾ ಇದೆ. ನಿಮ್ಮ ಮೊದಲನೇ ಪ್ರಶ್ನೆ: ನಿಮ್ಮಲ್ಲಿ ಜಾಸ್ತಿ ಡವ್ ಮಾಡೋರು ಯಾರು? ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್. ನಿಮ್ಮಲ್ಲಿ ಯಾರಿಗೆ ಸಿನಿಮಾ ನೋಡುವಾಗ ಮಧ್ಯದಲ್ಲಿ ಮಾತಾಡಿದ್ರೆ ಕೋಪ ಬರುತ್ತೆ? ನಾನು ಈ ಕಡೆ ಬರುತ್ತೆ ಅಂತ ಅನ್ಕೊಂಡೆ, ನೀವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತಾಡೋದು ಅವಳು, ಕೋಪ ಬರೋದು ನನಗೆ. ಓಕೆ, ನಿಮ್ಗೆ ಯಾರಿಗೆ ತುಂಬಾ ಕೋಪ ಬಂದಾಗ ಕಿವಿ ಕಿತ್ತೋಗೋ ರೇಂಜಿಗೆ ಬೈತೀರಾ? ಹೌದಾ? ನಿಮ್ಮಿಬ್ರು ನೋಡಿದ್ರೆ ನೀವು ಜಗಳನೇ ಆಡಲ್ವೇನೋ ಅನ್ನೋ ತರ ಅನ್ಸುತ್ತೆ. ಜಗಳ ಬಿಟ್ಟು ಇನ್ನೇನು ಮಾಡಲ್ಲ ನಾವು. ಆಕ್ಚುಲಿ ಏನ್ ಗೊತ್ತಾ, ಸುಖ ಸಂಸಾರಕ್ಕೆ ಒಂದಷ್ಟು ಸೂತ್ರ ಅಂತಾರೆ. ಹೌದು. ಅದ್ರಲ್ಲಿ ಮೊದಲನೇ ಸೂತ್ರ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಅವಾಗ ಜಗಳ ಆಗ್ತಾ ಇರ್ಬೇಕು. ಹೌದು. ಹುಸಿ ಮುಳುಸು ಅವೆಲ್ಲ ಇರ್ಬೇಕು. ಏನು ಗೊತ್ತಾ, ಆತರ ಜಗಳ ಆಡಾದ್ಮೇಲೆ ಪ್ಯಾಚ್ ಅಪ್ ಸೆಷನ್ ಇದೆ ಗೊತ್ತಾ, ಅಲ್ಲೊಂದು ಹೊಸ ಲವ್ ಕ್ರಿಯೇಟ್ ಆಗುತ್ತೆ. ಓಕೆ, ನಿಮ್ಮಲ್ಲಿ ಹೊರಗಡೆ ಹುಲಿ ಮನೇಲಿ ಇಲಿ ಯಾರು? ಕೊನೆ ಪ್ರಶ್ನೆ: ಏನಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯನ ಮರ್ತೇ ಹೋಗಿಲ್ವಲ್ಲ ಅಂತ ಮ್ಯಾನೇಜ್ ಮಾಡೋರು ಯಾರು? ಓಕೆ, ತುಂಬಾ ಚೆನ್ನಾಗಿ ಆಡಿದ್ರಿ. ಸೊ ನಮ್ಮ ಕಪಲ್ಸ್ ಕಿಚನ್ ಬಂದಿದ್ದು, ಅಡಿಗೆ ಮಾಡಿದ್ದು ನಿಮಗೆ ಹೇಗೆ ಅನಿಸ್ತು? ನಾನು ಹೇಳ್ದಂಗೆ ಫಸ್ಟ್ ಟೈಮ್ ನಾನು ಕುಕ್ರಿ ಶೋಕ್ ಬಂದಿರೋದು, ಅದು ಎಸ್ಪೆಷಲಿ ನನ್ನ ಗಂಡನ ಜೊತೆ. ನಾನು ಯಾವತ್ತು ನನ್ನ ಗಂಡನ ಜೊತೆ ನನ್ನ ಕಿಚನ್ ಶೇರ್ ಮಾಡಿಲ್ಲ. ಏನೋ ತೊಳ್ಕೊಳಕ್ಕೆ ಅದೆಲ್ಲ ಮಾಡಕ್ ಬರ್ತಾನೆ ಹೊರತು ಅಡಿಗೆ ನಿಂತು ಯಾವತ್ತು ಮಾಡಿರಲಿಲ್ಲ. ಬಟ್ ಅದ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ, ತುಂಬಾ ಟೇಸ್ಟ್ ಆಗಿತ್ತು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ನೀವ್ ಹೇಳಿ ಹೇಗ ಅನಿಸ್ತು? ನನಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು. ಇನ್ನೊಂದೇನು ಅಂದ್ರೆ, ಫಸ್ಟ್ ರಿಯಾಲಿಟಿ ಶೋ ಅಂತ ಶುರು ಮಾಡಿದ್ದೆ ನಾನು ಜೀ ಕನ್ನಡದಿಂದ. ಹೌದು. ಸೊ ಮತ್ತೆ ಈ ಒಂದು ತವರ್ ಮನೆಗೆ ಬಂದಿರೋಂತ ಫೀಲಿಂಗು ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ನಾನೇ ಅಡಿಗೆ ಮಾಡಿ 7 ಜೊತೆನೂ ಇದ್ದು, ಇವತ್ತು ನೈಸ್ ಎಕ್ಸ್ಪೀರಿಯನ್ಸ್ ಅಂಡ್ ಖುಷಿ ಆಯ್ತು. ಅಂಡ್ ಮೋಸ್ಟ್ ಸ್ಪೆಷಲ್ ಥಿಂಗ್ ಅಂದ್ರೆ ನನಗೆ ವಿಟಿ, ಇಟ್ ಮೇಡ್ ಮೀ ಫೀಲ್ ರಿಯಲಿ ಸ್ಪೆಷಲ್. ಹೌ ಸ್ವೀಟ್. ಯಶಸ್ವಿಯಾದ ನಿರಂಜನ ಜೋಡಿನ ನಮ್ಮ ಕಪಲ್ ಕಿಚನ್ಗೆ ಬಂದು ಯಶಸ್ವಿಯಾಗಿ ಅಡಿಗೆ ಮಾಡಿದ್ ನಮ್ಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೋಸ್ಕರ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ನಿಮ್ಮಿಬ್ಬರಿಗೆ. ಸದಾ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಪಲ್ಸ್ ಕಿಚನ್ಗೆ ನಿರಂಜನ್ ದೇಶಪಾಂಡೆ ಹಾಗೂ ಯಶಸ್ವಿನಿ ಅವರು ಬಂದ್ರು. ಅವರ ಮೆಮೊರೇಬಲ್ ಮೂಮೆಂಟ್ಸ್ ನ ನಮ್ ಜೊತೆಗೆ ಶೇರ್ ಮಾಡಿದ್ರು, ವೆರೈಟಿ ಅಡುಗೆಗಳನ್ನ ಹೇಳ್ಕೊಟ್ರು, ಸಖತ್ ಮಜಾ ಮಾಡಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಅನ್ನದಾತು ಸುಖಿ ಭವ. ಇದು ಕಪಲ್ಸ್ ಕಿಚನ್, co-powered by Pril Dish Wash Liquid, Arokya Milk, Fiona Refined Sunflower Oil, Kitchen Partner TTK Prestige, Digital Streaming Partner ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.